ಪ್ರಪಂಚದಲ್ಲಿ ಎಷ್ಟೊಂದು ವಿಚಿತ್ರವಾದ ದೇಶ ಇದೆಯಂತೆ, ಅಂತ ವಿಚಿತ್ರವಾದ ದೇಶಕ್ಕೆ ಬಂದಿದ್ದೀವಿ ನಾವು ಇವತ್ತು. ಏನು ಒಂದು ಮರದ ಥರ ಐತಿದು. 4,500 ಸ್ಪೀಸೀಸ್ ಆಫ್ ಕ್ಯಾಕ್ಟಸ್ ಇದೆಯಂತೆ. ಲಾವಾ ರಿವರ್ ಹರ್ಕೊಂಡೋಗಿ ಜಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಚಿತ್ರ ತಲೆ ಸಮುದ್ರ, ಇಲ್ಲಿ ಲೇಕು. ಈ ತರ ನಿಮ್ಗೆ ಪ್ರಪಂಚದಲ್ಲಿ ಎಲ್ಲೂ ನೋಡಕ್ ಸಿಗಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಲ್ಲ, ಸಾವಿರಾರು ಜ್ವಾಲಾಮುಖಿಯಿಂದ ಆಗಿರುವ ದೇಶನೇ ಈ ದೇಶ. ಈ ಭೂಮಿ ಎಷ್ಟು ಬೆಚ್ಚಗಿದೆ ಅಂದ್ರೆ ಇಲ್ಲಿನ ಮಣ್ಣಲ್ಲಿ ಇನ್ನೂ ಅಡುಗೆ ಮಾಡ್ಬೋದಂತೆ ಗುರು. ಯಾಕಂದ್ರೆ ಭೂಮಿ ಕೆಳಗಡೆ ಜ್ವಾಲಾಮುಖಿ ಇನ್ನೂ ಕುದೀತಾ ಇದೆ. ಈ ದೇಶ ನೋಡಕ್ ಹೆಂಗಿದೆ ಅಂದ್ರೆ ಅನ್ಯ ಗ್ರಹ ತರ ಇದೆಯಂತೆ. ಅದಕ್ಕೆ ನಾಸಾದವರು ಇಲ್ಲಿ ಬಂದು ಎಕ್ಸ್ಪರಿಮೆಂಟ್ ಮಾಡ್ತಾರಂತೆ. ಯಾವ ದೇಶದಲ್ಲಿ ಇದೀವಿ ನಾವು ಗೊತ್ತಾ? ವೆಲ್ಕಮ್ ಟು ಲ್ಯಾಂಜರೋಟೆ. ನಾವು ಎಷ್ಟೊಂದು ಕೇವ್ ಹೋಗಿದ್ದೀವಿ ಅಲ್ಲ ವಿಯೆಟ್ನಾಮಲ್ಲೆಲ್ಲ. ಇಂಥ ಕೇವ್ ಯಾವ ಲೈಫಲ್ಲಿ ನೋಡಿಲ್ಲ. ಎಕ್ಸ್ಪೀರಿಯನ್ಸ್ ಹಿಂಗಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾನೆ ನನಗೆ. ಉಸು 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 ಅಂತಿದ್ದೀವಿ, ಯಾಕಂದರೆ ಅಷ್ಟು ಕಷ್ಟ ಇದೆ. ಓ ಮೈ ಗಾಡ್. ಆ್ಯಕ್ಚುಲಿ ನಾನು ಈ ಥರ ಐಸ್ಲ್ಯಾಂಡಲ್ಲಿ ನೋಡಿದ್ದೆ. ಆದರೆ ಐಸ್ಲ್ಯಾಂಡಲ್ಲಿ ಈ ಥರ ಸಮುದ್ರ ತುಂಬ ದೂರದಲ್ಲಿತ್ತು, ಅಲ್ಲೂ ವಾಲ್ಕನಿಕ್ ಇರಲಿಲ್ಲ. ಇದು ಲೆಕ್ಕ ಹಾಕಿ ಇದು ಹೆಂಗಾಗಿದೆ ಅಂದರೆ ವಾಲ್ಕೆನೋ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲ ಸಾವಿರ ನನ್ನ ಅಕ್ಕಪಕ್ಕ ಎಲ್ಲಿ ನೋಡ್ತಾ ಇದ್ದೀರಾ, ಈ ಐಲ್ಯಾಂಡ್ ಫುಲ್ ಆಗಿರೋದೆ ವಾಲ್ಕೆನೋ ಎರಪ್ಷನಿಂದ. ಸಾವಿರಾರು ವರ್ಷಗಳಿಂದ ವಾಲ್ಕೆನೋ ಎರಪ್ಟ್ ಆಗಿ 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 ಆಗಿನೇ ಈ ಐಲ್ಯಾಂಡ್ ಫಾರ್ಮ್ ಆಗಿರೋದು. ಅದು ಇನ್ನೂ ಬೆಳ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ಇಷ್ಟು ದೊಡ್ಡ ಲ್ಯಾಂಡ್ ಆಗಿ ಆಮೇಲೆ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಸಮುದ್ರ ಒಳಗೆಲ್ಲ ಹೋಗ್ಬಿಟ್ಟಿದೆ ವಾಲ್ಕೆನೋ. 20,000 ವರ್ಷ 30,000 ವರ್ಷದಿಂದ ಆಗಿರೋ ವಾಲ್ಕೆನೋ ಇನ್ನೂ ಕಾಣಿಸ್ತಾ ಇದೆ. ಅವಾಗ ಅಷ್ಟು ವರ್ಷ ತಗೊಂಡಿದೆ ಒಂದು ಜೀವ ಬೆಳೆಯೋಕ್ಕೆ ಈ ವಾಲ್ಕೆನೋ ಲ್ಯಾಂಡಲ್ಲಿ. ಇಂಥ ಜಾಗಕ್ಕೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಪರಿಚಯಿಸ್ತಾ ಇರೋದು ನನಗೆ ಸಖತ್ ಖುಷಿ ಆಗ್ತಾ ಇದೆ. ಇದೇ ಜುಲೈ 29ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಲಕ್ಷಾಂತರ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ, ಮಸಾಯಿ ಮಾರಾಯಿಂದ ಸರಂಗಟಿ ನ್ಯಾಷನಲ್ ಪಾರ್ಕ್ಗೆ ಹೋಗೋ ಅದ್ಭುತವಾದ ಕ್ಷಣಗಳನ್ನ ನಿಮ್ಮ ಕಣ್ಣಾರೆ ನೋಡ್ತೀರಾ. ಈ ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೀದಾ ನಿಮಗೆ ಕೀನ್ಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಇಡೀ ಪ್ರಪಂಚದಲ್ಲಿ ಕನ್ನಡಿಗರು ಎಲ್ಲೇ ಇದ್ರೂ ಪರವಾಗಿಲ್ಲ, ನೀವು ನಮ್ಮ ಟೀಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ಈ ಗ್ರೂಪ್ ಟೂರ್ನ ಜಾಯಿನ್ ಆಗ್ಬೋದು. ಇದೇ ಜುಲೈ 29ನೇ ತಾರೀಕು ಎಲ್ಲರೂ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ, ದ ಬಿಗ್ ಫೈ ನೋಡೋಕ್ಕೆ ಎಲ್ಲರೂ ಕೀನ್ಯಾಗೆ ಹೋಗೋಣ. ಬೇಗ ನಮಗೆ ಕಾಲಿನ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲ ಜುಲೈ 29ನೇ ತಾರೀಕು ಕೀನ್ಯಾಗೆ ಹೋಗೋಣ. ನಾವು ಯೂಶಲಿ ಒಂದು ದೇಶ ಅಥವಾ ಒಂದು ಐಲ್ಯಾಂಡ್ ಅಂತ ಬಂದಾಗ ಅಲ್ಲಿನ ಲೋಕಲ್ ಆಗಿ ಏನು ಬೆಳೀತಾರೆ ಅಂತ ನೋಡೋಕೆ ಇಷ್ಟಪಡ್ತೀವಲ್ವಾ. ಆದರೆ ಈ ಜಾಗ, ಈ ಐಲ್ಯಾಂಡ್ ಫುಲ್ಲು ವಾಲ್ಕೆನೋ ಆಗಿದೆ. ಏನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಅವ್ರು ಏನು ಬೆಳೆದಿದ್ದಾರೆ ಅಂದರೆ ಕ್ಯಾಕ್ಟಸ್, ಥರಥರವಾದ ಕ್ಯಾಕ್ಟಸ್. ಒಂದಲ್ಲ ಎರಡಲ್ಲ 4,500 ಸ್ಪೀಸೀಸ್ ಆಫ್ ಕ್ಯಾಕ್ಟಸ್ ಇದೆಯಂತೆ. ಅದು ನೋಡಕ್ಕೆ ಬಂದಿದ್ವಿ, ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಏನಪ್ಪ ಕ್ಯಾಕ್ಟಸ್ ಎಲ್ಲ ನೋಡೋಕೆ ಬಂದಿದ್ದೀರಿ ಅಂದ್ಕೊಂಡ್ರ? 4,500 ವೆರೈಟಿ ಕ್ಯಾಕ್ಟಸ್ ಇದೆ. ನಾವು ಹೆಂಗೆ ರಾಗಿಗಳು, ತೆಂಗಿನಕಾಯಿಗಳು ಏನೇನೋ ಬೆಳಿತೀವಲ್ಲ, ಅದೇ ಥರ ಇವರು ಕ್ಯಾಕ್ಟಸ್ನೇ ವಿಚಿತ್ರವಾಗಿ ಬೆಳೆದವ್ರೆ. ಹೆಂಗಿದೆ ಗೊತ್ತಾ? ಲೆಟ್ಸ್ ಸಿ ದಿಸ್ ಒನ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ಯಾಕ್ಟಸ್. ನಾವು ಅನ್ಕೋತೀವಿ ಏನಪ್ಪ ಕ್ಯಾಕ್ಟಸ್ ಅಂತ, ಬಟ್ ನೋಡಿ ಒಂದೊಂದು ವೆರೈಟಿ ಇದೆ. ನಾನು ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು ಏನೂ ಇಲ್ಲ. ಮನ್ರಿಕಿ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಆ ಆರ್ಟಿಸ್ಟು ಈ ಡೆಸರ್ಟ್ನೆಲ್ಲ ರಿಸರ್ಚ್ ಮಾಡಿ ಓಕೆ ಪ್ರಪಂಚದಲ್ಲಿ ಇಷ್ಟು ವೆರೈಟಿ ಆಫ್ ಕ್ಯಾಕ್ಟಸ್ ಇದೆ ಅಂತ ಒಂದೊಂದು ಬೆಳೆಸೋರೆ. ಆಮೇಲೆ ಯಾವ ದೇಶದಲ್ಲಿ ಬೆಳೆಯುತ್ತೆ ಇದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಮೆಕ್ಸಿಕೋ, ಇದು ಸೌತ್ ಆಫ್ರಿಕಾ. ಜಾಸ್ತಿ ಮೆಕ್ಸಿಕೋ ಚಿನ್ನು, ಮೆಕ್ಸಿಕೋ ಸೌತ್ ಆಫ್ರಿಕಾ ಅಂತ ರೀಜನಲ್ಲೇ. ಒಂಥರ ಖುಷಿ ಅಲ್ವಾ ಕೇಳೋಣ. ಆ್ಯಕ್ಚುಲಿ ನಾವು ರಾಗಿ, ಭತ್ತ ಅದೆಲ್ಲ ನೋಡಿ ಬೆಳೆದಿದ್ದೀವಿ. ಇದನ್ನ ನೋಡೋಕೆ ಒಂಥರ ಖುಷಿ ಆಗುತ್ತಲ್ಲ. ಇವ್ರದ್ದು ವೆರೈಟಿ, ಇವ್ರದ್ದು ದೇಶ, ಇವ್ರದ್ದು ಇದೆಲ್ಲ. ಇಲ್ಲಿ ನೋಡ್ತೀನಿ ನಿಂದೆ ಇಲ್ಲಿ ಎಷ್ಟು ದೊಡ್ಡದಿದೆ. ಓ ಮೈ ಗಾಡ್, ಅಲ್ಲಿ ನೋಡಿದ್ರೆ ಅದು ಎಷ್ಟು ದೊಡ್ಡದಿದೆ. ಇದು ಎಲ್ಲಿಂದಿದು? ಎಲ್ಲ ಮೆಕ್ಸಿಕೋ ಚಿನ್ನು ಜಾಸ್ತಿ.
ಮೆಕ್ಸಿಕೋಲ್ ಜಾಸ್ತಿ ಕ್ಯಾಕ್ಟಸ್ ಬೆಳೆಯೋದೇನೋ, ಅಲ್ಲೇ ಜಾಸ್ತಿ ಡೆಸರ್ಟ್ ಇರೋದು. ಆ್ಯಕ್ಚುಲಿ ಏನ್ಗೋಸ್ಕರ ಮೋಸ್ಟ್ ಆಫ್ ದ ಆಫ್ರಿಕನ್ ರೀಜನಲ್ಲಿ ನೀರಿರಲ್ವಲ್ಲ, ನೀರು ಹುಡ್ಕ ಅವ್ರ ಮೇನ್ ಇದನ್ನೇ ಕ್ಯಾಕ್ಟಸ್ಸು ಕಟ್ ಮಾಡಿಬಿಟ್ಟು ಅದ್ರದ್ದು ಇದು ಬರುತ್ತಲ್ಲ ಎಲೆ ಥರದ್ದು, ಈ ಥರದ್ದು ಇದರಲ್ಲಿ ನೀರಿನ ಅಂಶ ಇರುತ್ತಂತೆ, ಲಿಕ್ವಿಡ್ ಅಂಶ. ಸೊ ಅದನ್ನು ಕುಡಿತಾರೆ ಮೋಸ್ಟ್ ಆಫ್ ದ ಆಫ್ರಿಕನ್ ದೇಶಗಳಲ್ಲಿ. ಓಹ್ ಮೈ ಗಾಡ್, ಎಷ್ಟು ವೆರೈಟಿ ಕ್ಯಾಕ್ಟಸ್ಗಳು ಗುರು. ಬೆಳೆಸೋರೆಲ್ಲ ಚಿನ್ನು ಇದು ಸಪೋರ್ಟ್ ಮಾಡಬೇಕಲ್ಲ. ಕೈ ಕರೋಣ. ಹಾಂ, ಇದು ಬ್ರೆಜಿಲ್ದಂತೆ, ಬ್ರೆಜಿಲ್ ಕ್ಯಾಕ್ಟಸ್ ಇದು. ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇಶ ಯಾವ್ದು ಹೇಳಿ? ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್. ಇದೇ ಜೂನ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸ್ಕ್ಯಾಂಡಿನೇವಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 4 ದೇಶಗಳನ್ನ 10 ದಿನಗಳ ಕಾಲ ತಿರುಗಾಡ್ಸ್ಕೊಂಡು ಬರ್ತೀವಿ. ಟ್ರೈನಲ್ಲಿ ಹೋಗ್ತೀವಿ, ಕ್ರೂಸ್ಗಳಲ್ಲಿ ಹೋಗ್ತೀವಿ, ಫಿಯೋರ್ಡ್ಸ್ ಹೋಗ್ತೀವಿ, ಎಂತೆಂಥ ಬೆಟ್ಟ ಗುಡ್ಡ ಎಲ್ಲ ತಿರುಗಾಡ್ತೀವಿ ಗೊತ್ತಾ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಈ ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಎತ್ಕೊಂಡು ಬಂದರೆ ಸಾಕು, ನಾವು ನಿಮಗೆ ಈ ಸ್ಕ್ಯಾಂಡಿನೇವಿಯಾ ದೇಶಗಳನ್ನ ತೋರಿಸ್ಕೊಂಡು ಸೇಫಾಗಿ ವಾಪಸ್ಸು ನಮ್ಮ ಬೆಂಗಳೂರು ಕರ್ಕೊಂಬಂದ್ಬಿಟ್ಬಿಡ್ತೀವಪ್ಪ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಲಿಮಿಟೆಡ್ ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್. ನಾವು ನಮ್ಮ ದೇಶದಲ್ಲಿ ರಾಗಿ, ತೆಂಗು, ಜೋಳ, ಕಬ್ಬು ಎಷ್ಟೋ ಸಾವಿರಾರು ರೀತಿ ಬೆಳೀತಾರಲ್ಲ, ಇವರು ಅಷ್ಟೇ ಇದೇ ಥರ ಕ್ಯಾಕ್ಟಸ್ ಬೆಳೀತಾರೆ. ಕೆಲವು ಕಡೆ ಕ್ಯಾಕ್ಟಸ್ನ ನಿಜವಾಗ್ಲೂ ಬೆಳೆಸ್ತಾರೆ. ಫಾರ್ ಎಕ್ಸಾಂಪಲ್ ಅಲುವೀರಾ, ಅದು ಒಂಥರ ಕ್ಯಾಕ್ಟಸ್ ಗಿಡನೇ, ಅದನ್ನು ನಾವು ಮುಖಕ್ಕೆಲ್ಲ ಉಪಯೋಗಿಸ್ತೀವಿ. ಮತ್ತು ಆಫ್ರಿಕಾ ದೇಶದಲ್ಲಿ ನೀರಿರಲ್ವಲ್ಲ, ನೀರು ಅಭಾವ ಇದ್ದಾಗ ಅವ್ರೇನು ಮಾಡ್ತಾರೆ, ಈ ಎಲೆಗಳ್ನ, ಈ ಕ್ಯಾಕ್ಟಸ್ನ ಕಟ್ ಮಾಡಿಬಿಟ್ಟು ಅದ್ರ ಬಳ್ಳಿಲಿ ಇದರಲ್ಲಿ ತುದಿಲಿರುತ್ತಲ್ಲ ಆ ನೀರನ್ನ ಕುಡಿತಾರಂತೆ. ಆಮೇಲೆ ಎಡಿಬಲ್ಲು ಎಷ್ಟೊಂದು ಕ್ಯಾಕ್ಟಸ್ ಹಣ್ಣು ತಿಂತಾರೆ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಕೂಡ ಬಂದಿದೆ ಕ್ಯಾಕ್ಟಸ್, ಚೆನ್ನಾಗಿರುತ್ತೆ. ಹೌದು, ಇದೇನು ಚೆನ್ನಾಗಿ ಹಾವು ಥರ ಐತೆ, ಸ್ನೇಕ್ ಕ್ಯಾಕ್ಟಸ್. ಯಾವ ದೇಶದಿದು? ಸೌತ್ ಅಮೇರಿಕಾ ಎಲ್ಲ ನೋಡ್ದ. ಓ ಮೈ ಗಾಡ್, ಇದೇನು ಒಂದು ಮರದ ಥರ ಐತಿದು. ಎಷ್ಟು ವರ್ಷದಿಂದ ಬೆಳೆಸಿರಲ್ಲ ಇದನ್ನ. ಅದಕ್ಕೇನು 900 ರೂಪಾಯಿ ಎಂಟ್ರಿ ಫೀಸ್ ನಾವು ಕೊಟ್ಟಿದ್ದೀವಿ ಕಿರಣ. ಇದು ಜಿಂಬಾಬ್ವೆ, ಚಿಕ್ಕದು ಪುಳಾರಿ ಕ್ಯಾಕ್ಟಸ್ ಇವೆಲ್ಲ ನೋಡಿ. ನಮ್ಮ ಇಂಡಿಯಾಲೂ ಕ್ಯಾಕ್ಟಸ್ ಬೆಳೆಸ್ತೀರಾ ಅಂತ ಒಂದು ಬಿಸ್ನೆಸ್ ಮಾಡ್ಬೋದು. ಆದರೆ ನನಗೆ ಇಷ್ಟ ಆಗಿದೆ ಇದು ನೋಡಿ, ಒಳ್ಳೆ ಮರದ ಥರ ಬೆಳ್ಕೊಂಡಿದೆ ಗುರು ಈ ಕ್ಯಾಕ್ಟಸ್. ಕ್ಯಾಕ್ಟಸ್ ದೊಡ್ಡದು ಬೆಳೆಯೋದೇ ಇಲ್ಲ ಕಿರಣ್ ಅಲ್ವಾ? ಒಂದೇ ಕೊಂಬೆ. ನಾನು ನೋಡಿರೋದು ಒಂದೇ ಕೊಂಬೆ ಕ್ಯಾಕ್ಟಸ್. ನಾನು ನೋಡಿರೋದು ಅದೆಲ್ಲ ಡೀಪ್ ಡೆಸರ್ಟ್ ಒಳಗೆ ಹೋಗ್ಬೇಕು ಇವೆಲ್ಲ ನೋಡೋಕ್ಕೆ. ಇದು ಯಾವ ದೇಶದ ನೋಡ್ಬಣ್ಣ, ಆ ಕಡೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಂಬ. ಇಥಿಯೋಪಿಯಾ ಕಿರಣ್. ಇಥಿಯೋಪಿಯಾ ಹೋಗಿದ್ವಲ್ಲ, ನಮ್ಗೆ ಕಾಣಿಸ್ಲಿಲ್ವಲ್ಲ. ಇಥಿಯೋಪಿಯಾ ಮತ್ತೆ ಸೊಮಾಲಿ 2 ಕಡೆ ಸಿಗುತ್ತಂತೆ ಈ ಥರದ್ದು. ಅಮ್ಮ ಹತ್ರ ಹೋಗ್ಬಾರ್ದು, ಚುಚ್ಚು ಬಿಡುತ್ತೆ. ಆ್ಯಕ್ಚುಲಿ ನಾನು ಆಶಿಂಗ್ ಬೈಕ್ ಬಂದೆ, ಚಿನ್ನು ಕ್ಯಾಕ್ಟಸ್ ನೋಡೋಕೆ ಹೋಗ್ಬೇಕಾ ಬಿಡ್ಚಿನ್ನು, ಏನು ನೋಡ್ತೀಯ ಕ್ಯಾಕ್ಟಸ್ ನೋಡಿಲ್ವಾ ಅಂತ. ಬಂದಿಲ್ಲ ಅಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೆ ನಾನು ಇದನ್ನು. ನಿಜವಾಗ್ ಮಿಸ್ ಮಾಡ್ಕೋತಾ ಇದ್ವಿ. ಇದು ನೋಡಿ ಕಿರಣ, ಕ್ಯಾಕ್ಟಸ್ ಕೆಫೆ ಇದೆಯಂತೆ, ಕ್ಯಾಕ್ಟಸ್ ಬರ್ಗರ್ ಎಲ್ಲ ಕೊಡ್ತಾರಂತ. ಟ್ರೈ ಮಾಡ್ತೀಯಾ? ಯಪ್ಪ ಬೇಡಪ್ಪ. ನಿಜವಾಗ್ಲು? ಹೌದಾ, ನೋಡೋಣ ತಾಳಿ ಏನೇನು ಸಿಗುತ್ತೆ ಕ್ಯಾಕ್ಟಸ್ ಅಲ್ಲಿ ತಿನ್ನಕ್ಕೆ ಅಂತ. ಅಟ್ಲೀಸ್ಟ್ ಒಂದು ಐಟಮ್ ಆದರೂ ತಿನ್ನಬೇಕು. ಕೆಫೆ ಅಲ್ಲಿದೆ. ಓ, ಇದ್ಯಾರೋ ಬಾಡೋಗ್ಬಿಟ್ಟೈತೆ. ಇರೋದೇ ಹಂಗೇನೋ ಅಪ್ಪ. ಇದಕ್ಕೇನು ನೀರು ಬೇಡ, ಏನು ಬೇಡ, ಚಳಿ ಆದರೂ ಓಕೆ, ಬಿಸಿಲಾದ್ರೂ ಓಕೆ. ಅದಕ್ಕೆಲ್ಲ ಮರುಭೂಮಿಲಿದ್ದಾಗ ಹೆಂಗೆ ಬೇಕಾದ್ರೆ ಹಂಗೆ ಬೆಳ್ಕೊಂಡ್ಬಿಡ್ತದೆ. ಒಟ್ಟು ಸರ್ವೈವ್ ಆಗಬೇಕು, ಜೀವ ಸರ್ವೈವ್ ಆಗುತ್ತೆ ಅಷ್ಟೇ. ನಾನು ಇದು ಶಾರ್ಪ್ ಇರಲ್ಲ ಅಂತ ಮುಟ್ಟಕ್ಕೋದೆ, ಸಕ್ಕದಾಗಿ ಚುಚ್ಚಿಬಿಡ್ತು. ವಿಷ ಸ್ವಲ್ಪ ಅಲ್ಲ. ಹೆಂಗಿದೆ ನೋಡು ಕಿರಣ್, ಇದು ಕ್ಯಾಕ್ಟಸ್ ರೌಂಡ್ ಶೇಪ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನ. ಒಳ್ಳೆ ಪ್ಲಾಸ್ಟಿಕ್ ಇದ್ದಂಗಿದೆ ಮನ್ನ, ಅದು ಪ್ಲಾಸ್ಟಿಕ್ ಥರನೇ ಇರೋದು ಅದು. ಅಜ್ಜಿ ಬೈತಾರೆ ಯಾಕೆ ಕೂತ್ಕೋದ್ರ ಮೇಲೆ ಅಂತಿರ್ಬೇಕು. ನಾನು ಅನ್ಯಗ್ರಹ ಅಂತಿದ್ದೆ, ಏನು ತಿಕ್ಕೆ ಗೊತ್ತಾ, ಇಲ್ಲಿ ಅನ್ಯಗ್ರಹ ಥರನೇ ಐತೆ ಒಂದೊಂದು ಗಿಡಗಳು ಮರಗಳು. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇದಾಗುತ್ತಲ್ಲ ಮಾರ್ಸ್ಗಳಲ್ಲಿ, ಇದೇ ಥರ ಲ್ಯಾಂಡ್ಸ್ಕೇಪ್ ಅಂತ ಇರೋದು. ಅದಕ್ಕೋಸ್ಕರ ನಾಸಾ ಬಂದಿದ್ದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಲ್ಲಿ. ಈ ಥರದೆಲ್ಲ ಅಲ್ಲಿ ಬೆಳೆಯುತ್ತಾ ಅಂತ? ಹೌದು, ಆ ಥರ ಎಕ್ಸ್ಪೆರಿಮೆಂಟಲ್ ಪೀಸ್ ಥರನೇ ಕನ್ಸಿಡರ್ ಮಾಡ್ತಾ ಇರೋದು ಈ ಭೂಮಿನ ಅವರು, ಲಾನ್ಸರೋಟೆನ. ನಾಸಾದವ್ರಿಗೆ ಎಕ್ಸ್ಪೆರಿಮೆಂಟಲ್ ಪೀಸ್ ಇದು. ಡೊನಾಲ್ಡ್ ಟ್ರಂಪ್ ಇದು ನನಗೆ ಬೇಕು ಅಂದ, ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ನಾವು, ಕೊಟ್ಬಿಡಿ ನಮಗೆ ದುಡ್ಡು ಖರ್ಚು ಆಯ್ತೈತೆ ಅಂತ. ಪ್ರಪಂಚದ ಅತಿ ದೊಡ್ಡ ಕೇವ್ ಟನಲ್
ಜ್ವಾಲಾಮುಖಿಯಿಂದ ಆಗಿರೋದನ್ನು ನಂಬ್ತೀರಾ ನೀವು? ಆ್ಯಕ್ಚುಲಿ ನಾನು ನಂಬಲ್ಲ, ಆದರೆ ಇದು ಅಂತಿಂಥದ್ದಲ್ಲ. ಇದು ತೋರಿಸ್ತೀನಿ ಬನ್ನಿ, ಅಲ್ಲೇ ಕರ್ಕೊಂಡೋಗಿ ಪಕ್ಕ ದಿಗ್ಭ್ರಮೆ ಆಗ್ತೀರಾ ನೀವು ನೋಡಿದ್ರೆ. ಆ್ಯಕ್ಚುಲಿ ನಮ್ಮ ಐಸ್ಲ್ಯಾಂಡ್ ವೀಡಿಯೋ ನೋಡಿದ್ರಲ್ಲ, ಅದು ಸಖತ್ತು ವೈಲ್ಡು, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಆದರೆ ಇಲ್ಲಿ ಲ್ಯಾಂಜೋರೆಟಲ್ಲಿ ಸಖತ್ ರೆಗ್ಯುಲೇಟ್ ಮಾಡಿದ್ದಾರೆ, ಎಲ್ಲಂದ್ರಲ್ಲಿ ಹೋಗಿಲ್ಲ. ಆಮೇಲೆ ಎಷ್ಟು ಜನ ಅಷ್ಟು ಮುಗಿಬಿಟ್ಟು ಜನಗಳು ಬಿಡೋಂಗಿಲ್ಲ, ಸಖತ್ ರೆಗ್ಯುಲೇಟ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಜನಗಳನ್ನ. ಯಾಕೆ ಹೇಳಿ? ಏಕೆ? ಒಂದು ರೀಸನು ಯಾವ ಸೇಫ್ಟಿಗೋಸ್ಕರ, ಜನರ ಸೇಫ್ಟಿಗೋಸ್ಕರ. ಆಫ್ ರೋಡ್ ಹೋಗ್ಬಿಟ್ರೆ ಆಗ್ಬಿಡುತ್ತೆ ಅಂತ, ಮತ್ತು ಇದರಿಂದ ಸೇಫ್ಟಿಗೋಸ್ಕರ ಕೂಡ. ಓ ಇದಕ್ಕೆ ಹೌದು. ಏನು ಚೂರು ಹಿಂಗಿದೆ. ಸೊ 8 ಕಿಲೋಮೀಟರ್ ದೊಡ್ಡ ಟನಲ್ ಅಂತೆ. ಸೊ ನನಗೆ ಎಷ್ಟು ಕಾಣಿಸುತ್ತೋ ಒಳಗಡೆ ಹೋದರೆ ಗೊತ್ತಿಲ್ಲ, ಕತ್ಲಿರುತ್ತೆ ಫುಲ್ಲು. ಓ ಮೈ ಗಾಡ್, ಇಲ್ಲೇ ತೋರಿಸ್ಕೋಣ ಮೇಲ್ಗಡೆ ಹೆಂಗಿದೆ ಅಂತ. ಓ ಮೈ, ನಾನು ಫಸ್ಟ್ ಟೈಮ್ ಈ ಥರ ಕೇವ್ ಒಳಗೆ ಹೋಗ್ತಾ ಇರೋದು. ಅದೇ ವಾರ್ನಿಂಗ್ ಕೊಟ್ಟಿದ್ದಾರೆ ಕ್ಲಾಸ್ಟ್ರೋಫಾಗಿಕ್ ಇರೋರಿಗೆ ಮತ್ತು ಹೆಲ್ತ್ ಇಶ್ಯೂಸ್ ಇರೋರಿಗೆಲ್ಲ ಹೋಗಬಾರ್ದು. ತುಂಬ ಮೊಬಿಲಿಟಿ ಇಶ್ಯೂಸ್ ಅಂದರೆ ಹತ್ತಕ್ಕಿಳಿಯೋಕ್ಕಾಗಲ್ಲ, ಸಖತ್ತು ಲಾವಾ ರಾಕ್ಸ್ ಅಲ್ವಾ, ತುಂಬ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ. ನೇಚರ್ ಏನು ಮಾಡೋಕ್ಕಾಗಲ್ಲ, ಸ್ಪಾಲಿಷ್ ಮಾಡೋಕ್ಕಾಗಲ್ಲ ನೇಚರ್ನ. ನೋಡೋಣ. ಆ್ಯಕ್ಚುಲಿ ನಮ್ಮನ್ನ ನಾವೇ ಹೋಗಕ್ಕೆ ಬಿಡಲ್ಲ, ಗೈಡೆಡ್ ಟೂರೇ ಇರಬೇಕು. ಬಿಕಾಸ್ ಯಾವ ಕಡೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಎಕ್ಸ್ಪ್ಲೈನ್ ಅಲ್ಲ, ಗೊತ್ತಾಗಲ್ಲ. ಅದನ್ನೇ ಹೋಗೋಕ್ಕೆ ಕಳ್ದಿಗಿಲ್ದು ಹೋಗ್ಬಿಟ್ರೆ ಆಮೇಲೆ. ಟೋಟಲಿ ಈ ಟನೆಲ್ ಬಂದ್ಬಿಟ್ಟು 8 ಕಿಲೋಮೀಟ್ರ್ ಇದೆಯಂತೆ. 8 ಕಿಲೋಮೀಟ್ರಲ್ಲಿ 2 ಕಿಲೋಮೀಟ್ರು ಭೂಮಿ ಮೇಲಿದೆ, ಇನ್ನು 2 ಕಿಲೋಮೀಟ್ರು ಅಟ್ಲಾಂಟಿಕ್ ಓಷನ್ ಒಳಗಡೆ ಇದೆ. ಅದರಲ್ಲಿ ಈ 2 ಕಿಲೋಮೀಟ್ರ್ ಭೂಮಿ ಮೇಲಿರೋದ್ರಲ್ಲಿ 1 ಕಿಲೋಮೀಟ್ರ್ ಮಾತ್ರ ಆಕ್ಸೆಸಬಲ್ ಆಗಿರೋದು, ಇನ್ನು 1 ಕಿಲೋಮೀಟ್ರ್ ಆಕ್ಸೆಸ್ಸೇ ಆಗಲ್ವಂತೆ. ಓ ಮೈ ಗಾಡ್, ನನಗೆ ಯಾವುದೋ ಫಿಲಮ್, ಹಾರರ್ ಫಿಲಮ್ ಇದು ಥರ ಇರ್ತದೆ ಕಿರಣ. ಸೆಟ್ ಒಳಗೆ ಹೋದಂಗೆ ಅನ್ನಿಸ್ತಾ ಇದೆ ನನಗೆ. ಓ ಮೈ ಗಾಡ್, ಎಷ್ಟು ಕೆಳಗಡೆ ಇಳಿದ್ವಿ ಗೊತ್ತಾ ನಾವೀಗ. ನಾನು ಲೈಫಲ್ಲಿ ಇಂದ ಟನಲ್ಗೆ ಬರ್ತೀನಿ ಅಂತ ಅಂದ್ಕೊಂಡಿರಲ್ಲ ಕಿರಣ, ಅಲ್ವಾ? ನಿಜವಾಗ್ಲೂ ನಾನು ಮೂವಿಗಳಲ್ಲಿ ನೋಡಿದ್ದೆ. ಓ ಮೈ ಗಾಡ್, ಓ ಮೈ ಗಾಡ್. ಅವ್ರು ಹೇಳಿದ್ರು ಸಖತ್ ಇರೆಗ್ಯುಲರ್ ಆಗಿರುತ್ತೆ ಸ್ಟೆಪ್ಸು, ಇದು ನಾರ್ಮಲ್ ಅಲ್ಲ, ವಾಲ್ಕೆನೋದಿದು. ಏನೇ ಫೋಟೋ ವೀಡಿಯೋ ತೊಗೊಬೇಕಾದ್ರೆ ತುಂಬ ಹುಷಾರಾಗಿರಿ, ಅಕಸ್ಮಾತ್ ಏನಾದರೂ ಆದರೆ ಚೂಪಾಗಿರೋದು ಕಡೆ ಬಿದ್ದೊಳ್ತೀರಾ ನೀವು ಅಂತ. ಓ ಸ್ಟೆಪ್ಸ್ ಬಂತು, ಇಲ್ಲಂತೂ ಸಖತ್ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ರು. ಚಿನ್ನು ತಲೆ ಹುಷಾರಿಲ್ಲಿ. ಓಕೆ ಮಾ, ತಲೆ ಹುಷಾರು. ಓಕೆ. ಓ ಮೈ ಗಾಡ್, ಹುಷಾರು ನೀನು. ಓ ಮೈ ಗಾಡ್ ಕಿರಣ್, ಏನು ಇಷ್ಟು ಕೆಳಗಡೆ ಇಳಿತಾ ಇದ್ದೀವಿ ಕಿರಣ್. 1 ಕಿಲೋಮೀಟ್ರ್ ಭೂಮಿ ಕೆಳಗಡೆ ಇಳಿತಾರೆ ನಾವು. 1 ಕಿಲೋಮೀಟ್ರು ಹೌದಾ? ಭೂಮಿ ಕೆಳಗಡೆ ಹೋಗ್ತಾರೆ ನಾವು. ಓ ಮೈ ಗಾಡ್, ಇದು ತಲೆ ಹುಷಾರು, ಹೊಡ್ಕೊತೀವಿ. ಓಕೆ ಓಕೆ. ಓ ಮೈ ಗಾಡ್, ಇಲ್ಲೇ ಸಖತ್ ಇರೆಗ್ಯುಲರ್ ಆಗಿದೆ ಅಂತೆ. ಓ ಚಿನ್ನು ಇಳ್ಕೊಂಡು ಎಷ್ಟು ಕೆಳಗಡೆ ಹೋಯ್ತಾ ಇದೀವಿ ಗುರು. ಹುಷಾರು ಮನ ಕಾಡ್ತಾ ನೀನು, ಕಲ್ಲು ಇದು ಒಂದು ಸ್ವಲ್ಪ ವಿಡಿಯೋ ಸ್ಟೆಬಿಲಿಟಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಾಮ್ ರೈಡರ್ ಒಳಗಡೆ ಕರ್ಕೊಂಡು ಹೋದಂಗಿದೆ ನನಗೆ. ಸಸ್ಯ ಬಿಟ್ಟು ಹೋಯ್ತವನೆ ಕಿರಣ. ಟೂಮ್ ರೈಡರ್, ಟಾಮ್ ರೈಡರ್ ಅದು. ಓ ಮೈ ಗಾಡ್, ಸ್ವಲ್ಪ ಲೈಟ್ ಹಾಕಿದ್ರೆ ಕಾಣಿಸೋಕ್ಕೆ. ಯಾವುದೋ ಮಾಯಾ ಲೋಕಕ್ಕೆ ಬಂದಂಗಾಯ್ತು ಗುರು ಇಲ್ಲಿ ಬಂದಿದ್ದು ನಮಗೆ. ನಾವು ಎಷ್ಟೊಂದು ಕೇವ್ ಹೋಗಿದ್ದೀವಿ ಅಲ್ಲ ವಿಯೆಟ್ನಾಮಲ್ಲೆಲ್ಲ, ಇಂಥ ಕೇವ್ ಯಾವ ಲೈಫಲ್ಲಿ ನೋಡಿಲ್ಲ. ಓ ಮೈ ಗಾಡ್, ಹೆಂಗಿದೆ ಗೊತ್ತಾ, 1 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೋದಂತೆ. ಅಲ್ಲಿಂದ ಇಲ್ಲಿಗೆ ಎಷ್ಟಿರ್ಬೋದು ಮೀಟ್ರ್? ಕೆಳ ಒಂದು 100 ಮೀಟ್ರ್ ಇರ್ಬೋದಾ? ಇಲ್ಲ ಒಂದು 20-30 ಮೀಟ್ರ್ ಇದೆ ಅಷ್ಟೇ. ಓಕೆ, 20-30 ಮೀಟ್ರ್ ಅಲ್ವಾ? ಇಷ್ಟು ದೊಡ್ಡದಾಗಿ ವಾಲ್ಕೆನೋ ಹರ್ಕೊಂಡು ಹೋಗಿತ್ತು ಜ್ವಾಲಾಮುಖಿ. ನಾವಿವಾಗ ನೋಡ್ಕೊಂಡು ಹೋಗ್ತಿದ್ದೀವಲ್ಲ, ಇದು ಬಂದು ಮಿನರಲ್ ಕೇವ್ ಅಂತ. ಸೊ ವಾಲ್ಕೆನೋ ಬಂದರೆ ಬರೀ ಒಂದು ವಾಲ್ಕೆನೋ ಆಗಲ್ಲ, ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಎಲ್ಲನೂ ಅದು ಕರ್ಕೊಂಡು ಹೋಗಿದೆ. ನಾವು ಮೇಲ್ಗಡೆ ನೋಡ್ತಿದ್ದೀವಲ್ಲ, ಎಲ್ಲ ಒಂದೊಂದು ಥರ ಮಿನರಲ್ಸ್ ಇದೆ. ಆಮೇಲೆ ಆಗಿನ ಕಾಲದಲ್ಲಿ ಫಾರ್ಮರ್ಸ್ ಏನು ಮಾಡ್ತಿದ್ರಂತೆ ಗೊತ್ತಾ, ಅವ್ರಿಗೆಲ್ಲ ವಾಲ್ಕೆನೋ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಅನಿಮಲ್ನ ಕೂಡ ಹಾಕ್ತಿದ್ರಂತೆ, ಸನ್ನಿಂದ ಅಟ್ಯಾಕ್ ಆಗಬಾರ್ದು ಅಂತೆಲ್ಲ. ಹೆಂಗಿದೆ ಗೊತ್ತಾ,
1 ಕಿಲೋಮೀಟ್ರ್ ಆ್ಯಕ್ಸಸ್ ಇದೆ, 7 ಕಿಲೋಮೀಟ್ರ್ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ಎಂತೆಂಥ ಮಿನರಲ್ಸ್ ಬರುತ್ತೆ ನೋಡಿ ವಾಲ್ಕೆನೋಯಿಂದ. ಐರನ್ ಜಾಸ್ತಿ, ರೆಡ್ ಕಲರ್ ನೋಡ್ತಾ ಇರೋದಲ್ಲ ಐರನ್ ನೀವು. ಮೈ ಗಾಡ್, ಸಖತ್ತಾಗಿದೆ ಅಂತ. ಏನು ಇಷ್ಟು ದೊಡ್ಡ ಗುಹೆನಾ? ನಮ್ಮ ಉಸಿರು ಸೌಂಡು, ನಮ್ಮ ಹೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಅಲ್ಲಿ ಮೇಲ್ಗಡೆಯಿಂದ ಗುಹೆ ಓಪನ್ ಆಗಿದೆ ನೋಡಿ, ನ್ಯಾಚುರಲ್ ಬೆಳಕು ಬರ್ತಾ ಇದೆ ಅಲ್ಲಿಂದ. ನಿಮ್ಗೆ ಏನಪ್ಪ ಅವ್ರು ಕಪ್ಪು ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ನಾವು ಗುಹೆ ಒಡೆ ನಡ್ಕೊಂಡು ಹೋಗ್ತಾ ಇರೋದು. Now we stop here because we are gonna see the last lava river that go into the volcano tube before it drains totally into the sea. Okay. As you see here now, we call this Malpais. That means the land where nothing grows. We'll see something similar to stalactites, but it's not, because stalactites needs water all the time to be created. This is only droplets of lava, and we call them staphyllites. ಓಕೆ, ನಾವಿವಾಗ ನೋಡಿದ್ದೇನಪ್ಪ ಅಂದರೆ ಲಾವಾ ರಿವರ್ ಹೆಂಗೆ ಹರ್ಕೊಂಡೋಯ್ತು, ಯಾವ್ಯಾವ ಲೆವೆಲಲ್ಲಿ ಹರ್ಕೊಂಡೋಯ್ತು ಅಂತ ಹೇಳ್ಬಿಟ್ಟು ತೋರಿಸಿದ್ರು ಅವ್ರು. ಇವಾಗ ಹುಷಾರು ಆ್ಯಕ್ಚುಲಿ ಫುಲ್ ಕೇರ್ಫುಲ್, ಇಲ್ಲಿಂದ ಫುಲ್ ಕೇರ್ಫುಲ್ ಆಗಿ ಹೋಗ್ಬೇಕಂತೆ. ಚುಪ್ ಹೋಗಿರುತ್ತಂತೆ. ಚಿನ್ನು ಫುಲ್ ತಲೆ ಬಗ್ಸ್. ಓಕೆ ಓಕೆ. ಓಹೋ, ಫುಲ್ ತಲೆ ಬಗ್ಸು. ಓಕೆ, ಬಿ ಕೇರ್ಫುಲ್, ಎತ್ತಲೇಬೇಡ. ವಾ, ಓ ಮೈ ಗಾಡ್, ಸಖತ್ತಾಗಿರೋ ಜಾಗಕ್ಕೆ ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಆ್ಯಕ್ಚುಲಿ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾನೆ ನನಗೆ. ಎಕ್ಸ್ಪ್ಲೇನ್ ಮಾಡಿಲ್ದಿರೋ ಸಖತ್ತಾಗಿದೆ ಇಲ್ಲಿ. ನಿಜ ನನಗಂತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ ಏನು ಹೇಳಬೇಕು ಲಾವಾ ಅಂತ. ರಿವರ್ ಹರ್ಕೊಂಡೋಗಿ ಜಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಚಿನ್ನ ತಲೆ ಹಾಂ, ಇಲ್ಲಿ ಜ್ವಾಲಾಮುಖಿ ಇದೆಯಲ್ಲ, ಜ್ವಾಲಾಮುಖಿ ಹರ್ಕೊಂಡು ಹೋಗಿತ್ತಂತೆ. ಇಲ್ಲೆಲ್ಲ ಹರ್ಕೊಂಡು ಹೋಗಿ ಇದೆಲ್ಲ ಜ್ವಾಲಾಮುಖಿ ಹರ್ಕೊಂಡು ಹೋಗಿರೋದು. ಕೊನೆಗೆ ಅಟ್ಲಾಂಟಿಕ್ ಸಮುದ್ರಕ್ಕೆ ಸೇರ್ಕೊತಂತೆ. ಚೂಪ್ ಇದೆ ಮೇಲ್ಗಡೆ. ಈ ಇಷ್ಟು ಚೂಪಗಿದೆ. ಭಯ ಆಗ್ತಿದೆ ನಿಜವಾಗ್ಲೂ. ಎರಡು ಹೊಡ್ಕೊಂಬಿಟ್ರೆ ಕಮ್ಮಿ ರಕ್ತ ಬಂದ್ಬಿಡ್ತದೆ ಗುರು. ಓ ಮೈ ಗಾಡ್, ಜ್ವಾಲಾಮುಖಿ ಹರ್ಕೊಂಡು ಹೋಗಿ ಪಾಪ ಎಲ್ಲರೂ ಬಕ್ಕೊಂಬರ್ತಾ ಇದ್ದಾರೆ. ಆಚೆ ಮುಂದೆ ಬಂದ್ಬಿಡು. ಇದೆಲ್ಲ ಹರ್ಕೊಂಡೋಗಿರೋದು. ಇಲ್ಲಿ ನೋಡಿ ಎಷ್ಟು ಹನ್ನಿವನ್ ಆಗಿದೆ ಮೆಟ್ಲಲ್ಲ ಗುರು ಇದು. ಗಾಳಿ ಚೆನ್ನಾಗಿದೆ ಕಿರಣ ಇಲ್ಲಿ, ಆವಾಗಲೇ ಬರಲಿಲ್ಲ. ಉಸು ಅಂತಿದ್ದೀವಿ, ಯಾಕಂದರೆ ಅಷ್ಟು ಕಷ್ಟ ಇದೆ. ಕುರಿ ಕಾಯೋರು ಫಾರ್ಮರ್ಸ್ ಕಂಡುಹಿಡಿದಂಥ ಇದನ್ನು, ಈ ಜಾಗನ ಔಚಿಕ್ಕೊಳಕ್ಕೆ ಏನಾರು ಔಚಿಕ್ಬೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಅವಾಗಿದು ಲಾವಾ ಕೇವ್ ಅಂತ ಮ್ಯೂಸಿಕ್ ಬೇರೆ ಬರೆಸ್ತಾರೆ ಕಿರಣ ಇಲ್ಲಿ. ಪರ್ಫಾರ್ಮೆನ್ಸ್ಗೆ ಏನೋ ಸೆಟಪ್ ಮಾಡಿದ್ದಾರೆ ಅಲ್ವಾ. ನಾವಿವಾಗ ಏನು ನೋಡ್ಕೊಂಬಂದ್ವಲ್ಲ, ಅದು ಬಂದು ಆಡಿಟೋರಿಯಂ ಅಂತೆ. ಫಸ್ಟ್ ಆಡಿಟೋರಿಯಂ ಈ ಲ್ಯಾನ್ಸರೋಟೆ ಕಟ್ಸಿದ್ದು. ನಾನು ಅಂದ್ಕೊಂಡಿದ್ದೆ 2000 ವರ್ಷದಿಂದ ಅಂತ ಕಿರಣ. ತಪ್ಪು, 20,000 ವರ್ಷದಿಂದ ಬಂದಿರೋದಿದು. ಓಕೆ, ಅಪ್ಪ ಸಖತ್ತ. ಇದೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ಕರ್ಕೊಂಬಂದಿದ್ದಾರೆ ಇಲ್ಲಿ. ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಸೌಂಡು ಆ್ಯಕ್ಚುಲಿ ಫುಲ್ ಸೈಲೆನ್ಸಲ್ಲಿ ಇದ್ದೀವಿ ನಾವು ಇವಾಗ. ಇಲ್ಯೂಷನ್ ನೋಡಿ ಗುರು, ಇಲ್ಲೇ ಇರೋದು. ಹಳ್ಳ ಇದೆ ಅನ್ಕೊಂಡೆ ಗುರು. ನನಗೆ ಇಲ್ಯೂಷನ್ ಥರ ಕಾಣಿಸ್ತಾ ಇತ್ತು ಚಿನ್ನು. ನಾನು ಎಷ್ಟು ಕ್ಲಿಯರ್ ಹೌದು, ಎದುರಿಸ್ತಾ ಇದ್ದ ನಮಗೆ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ವಾಟರು. ನಾವು ಇದನ್ನೇನು ನೋಡಿದ್ವಲ್ಲ, ಫುಲ್ ಇಲ್ಯೂಷನ್ ಕ್ರಿಯೇಟ್ ಮಾಡಿತ್ತು ಆ್ಯಕ್ಚುಲಿ. ಎಷ್ಟು ಕ್ಲಿಯರ್ ಆಗಿದೆ ಇಲ್ಯೂಷನ್ ಅಂದರೆ. ಇವಾಗ ರಿಪಲ್ ಆಗೋದು ಕಾಣಿಸೋದು ವಾಟರ್. ಅವಾಗಲೇ ನಾವು ನಿಜವಾಗ್ಲೂ ಯಾವುದೋ ಎಲ್ಲೋ ಬಂದಾಗ ಅನಿಸ್ಬಿಡ್ತು. ಅದೇನು ಮೇಲ್ಗಡೆ ನೋಡ್ತಾ ಇದ್ದೀವಲ್ಲ, ಅದನ್ನು ಫುಲ್ ರಿಫ್ಲೆಕ್ಷನ್ ಆ್ಯಕ್ಚುಲಿ ಇದು. ಓ ಮೈ ಗಾಡ್, ಅದೇನು ಗೊತ್ತಾಯ್ತು ನಮಗೆ, ಇವೆಲ್ಲ ಹಿಂಗೆ ಹತ್ಕೊಂಬಂದ್ವಲ್ಲ, ಇಟ್ ಕ್ರಿಯೇಟೆಡ್ ದಟ್ ಇಲ್ಯೂಷನ್ ಅಲ್ಲ. ನಾವು ಈ ಥರ ಹಳ್ಳ ಗಿಳ್ಳ ಎಲ್ಲ ಹತ್ಕೊಂಬಂದ್ವಲ್ಲ. ಸೊ ನಾವಿದು ಬರಬೇಕಾದ್ರೆ ಈ ಡೌನು ಇದು ಫುಲ್ ಹಳ್ಳ ಹಾಳ ಎಲ್ಲ ನೋಡ್ಕೊಂಬಂದ್ವಿ. ಸೊ ನಮ್ಗೆ ಅವಾಗ ಏನು ಅನಿಸ್ತು, ಹೌದು ಇರ್ಬೋದಪ್ಪ ಹಳ್ಳ ಅನಿಸ್ತು. ಅದು ಅದೇ ಮೈಂಡ್ಸೆಟ್ ಬಂದುಬಿಟ್ವಿ. ಇದು ದೊಡ್ಡದಿದೆ ನೋಡಿ ಕೇವು.
ಯಪ್ಪ ಲಾವಾ ಜ್ವಾಲಾಮುಖಿಯ ಇದಿದೆಯಾ ಗೊತ್ತಾ ಕೆಂಡ ಇಷ್ಟು ಉದ್ದಕ್ಕೂ ತುಂಬಿತ್ತಂತೆ ಗುರು. ನಾವಿವಾಗ ಏನು ನಡ್ಕೊಂಡು ಹೋಗ್ತಾ ಇದೀವಲ್ಲ ಅದು ಮಧ್ಯ ಭಾಗ 8 ಕಿಲೋಮೀಟ್ರಲ್ಲಿ ಈ ಕಡೆ 5 ಕಿಲೋಮೀಟ್ರ್ ಹೋದರೆ ಬೇರೆ ವಾಲ್ಕೆನೋ, ಹಿಂಗೆ 3 ಕಿಲೋಮೀಟ್ರ್ ನಡ್ಕೊಂಡ್ರೆ ಸಮುದ್ರಕ್ಕೆ ಹೋಗುತ್ತೆ ವಾಲ್ಕೆನೋ ಅದು ಹೋಗಿ ಹೋಗಿ ಹೋಗಿ. ಸೊ 1 ಅವರ್ ಈ ಕೇಬಲ್ ಒಳಗಡೆ ನಾವು ನಡ್ಕೊಂಡು ಬಂದ್ವಿ, ಏನೇನೆಲ್ಲ ತಿಳ್ಕೊಂಡ್ವಿ, ಏನೇನೆಲ್ಲ ನೋಡಿದ್ವಿ, ಖುಷಿ ಆಯಿತು ಮಾತ್ರ ತುಂಬಾ. ಒಂದು ಅವರ್ ಆದಮೇಲೆ ಬೆಳಕು ನೋಡ್ತಾ ಇದ್ದೀವಿ. ಕಣ್ಣಕ್ಕೆ ಕುಗ್ತಾಯ್ತು ಹಂಗೆ ಬೆಳಕು ಅಲ್ಲ. 1 ಅವರ್ ಆದಮೇಲೆ ನೋಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಭಯ ಆಯಿತು, ಬರ್ಬೇಕಾದ್ರೆ ಖುಷಿ ಆಯಿತು. ನಮ್ಮ ವಿಡಿಯೋ ನೋಡ್ತಿರೋರು ಕಣ್ಣು ಕುಗ್ತಾ ಇರುತ್ತೆ ಅಲ್ವಾ. ಅವರು 10-15 ನಿಮಿಷದಿಂದ ವಿಡಿಯೋ ನೋಡ್ತಿದ್ರಲ್ಲ ಅಲ್ವಾ. ಫುಲ್ ಕಾಣಿಸ್ತಾ ಇದೆ. ಇಷ್ಟ ತನಕ ಕತ್ಲೆ ನೋಡ್ತೀವಲ್ಲ ಗುಹೆ, ಬೆಳಕು ನೋಡಿದ್ರೆ ಖುಷಿ ಆಗೋಯ್ತು ಅಲ್ವಾ. ಸೂಪರ್. ಇಷ್ಟೊತ್ತಾಗ ಸುಸ್ತಾಗಿರಲ್ಲ ಕಿರಣ, ಹತ್ತದ್ವಲ್ಲ ಫುಲ್ ಸುಸ್ತಾಗೋಯ್ತು. ಸಖತ್ ಸುಸ್ತಾಗಿದ್ದು ನಮ್ಗೆ. ನಾವು ಇದನ್ನೇನೋ ಸಾಮಾನ್ಯ ಗಿಡ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಜ್ವಾಲಾಮುಖಿ. ನೀವು ನೋಡ್ತಾ ಇರೋದು ಸಾವಿರಾರು ವರ್ಷದಿಂದ ಜ್ವಾಲಾಮುಖಿ ಆಗ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಕಪ್ಪಾಗಿರೋದು. ಅದರಲ್ಲಿ ಈ ಥರ ಗಿಡಗಳು ಬೆಳೆಯೋಕ್ಕೆ ವರ್ಷಾನ್ಗಟ್ಟಲೆ ತೆಗ್ದಿದೆ. 3,000 ವರ್ಷದಿಂದ ಈ ಐಲ್ಯಾಂಡ್ ಇರೋದು. ಇಲ್ಲಿ ವಾಲ್ಕೆನೋ ಯಾವಾಗಲೂ ಎರಪ್ಟ್ ಆಗಿದೆ. ಈಗ ಒಂದು 100-150 ವರ್ಷದಿಂದ ಕಾಮ್ ಆಗಿಬಿಟ್ಟಿದೆ, ಯಾವ ವಾಲ್ಕೆನೋ ಎರಪ್ಟ್ ಆಗಿಲ್ಲ. ಆವಾಗಿಂದ ಬೆಳೆದು ಈ ಥರ ಆಗಿದೆ. ಆದರೆ ಲೆಕ್ಕ ಹಾಕ್ಕೊಳ್ಳಿ, ಒಂದು ಬೆಂಕಿಯಲ್ಲಿ ಒಂದು ಮರಳು ಫುಲ್ ಸುಟ್ಟೋಗಿರುತ್ತೆ, ಅಲ್ಲೂ ಕೂಡ ಗಿಡ ಉದ್ಭವಿಸುತ್ತೆ. ಗಿಡಕ್ಕೆ ಮರಕ್ಕೆ ಇರೋ ಶಕ್ತಿ ಅದು ನೋಡಿ. ಫುಲ್ ಅದೇ ಮಧ್ಯದಲ್ಲಿ ಕಲ್ಲು. ಆಶ್ಚರ್ಯ ಅನ್ಸುತ್ತೆ. ಕಲ್ಲು ಅಲ್ಲ, ಅದಕ್ಕೆ ಆ ಗಿಡಕ್ಕೆ ಮಿನರಲ್ಸು ಅವೆಲ್ಲ ಹೆಂಗೆ ಸಿಗುತ್ತೋ ಅಂತಲೇ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಮಳೆನೇ ಆಗಲ್ವಂತೆ ವರ್ಷವಿಡೀ. ನಾವು ಇವತ್ತು ಬಂದ್ವಿ, ಮಳೆ ಆಯಿತು. ಆ್ಯಕ್ಚುಲಿ ವೈಬ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮಳೆ ಆಗಲ್ಲ, ನೀರಿಲ್ಲ ಅಂತ ಬಡ್ಕೋತಾರೆ ಇವರು. ನಾವು ಬೆಳಗ್ಗೆ ಬಂದು ಫುಲ್ ಮಳೆ ನಮ್ಮನ್ನ ವೆಲ್ಕಮ್ ಮಾಡ್ತೀವಿ. ಫುಲ್ ಖುಷಿ ಆಯ್ತಲ್ವ ಚಿನ್ನು? ಮಳೆನೇ ಆಗಲ್ಲ ಇಲ್ಲಿ. ತುಂಬ ರೇರು ಮಳೆ ಆಗುತ್ತೆ ಅಂದರೆ ನಾವು ಬಂದ್ವಿ, ಫುಲ್ ಗಾಳಿ ಬೀಸ್ತಾ ಇತ್ತು. ಒಂದು ಸ್ವಲ್ಪ ದೂರ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಅಂದರೆ ಮಳೆ ಹೆಂಗೆ ಗೊತ್ತಾ, ಒಂದು 30 ಸೆಕೆಂಡ್ ಬರ್ತದೆ, ನಿಂತೋಯ್ತದೆ, ಬಿಸಿಲು ಬರ್ತದೆ, ತಿರ್ಗಿ ಒಂದು 30 ಸೆಕೆಂಡ್ ಮಳೆ ಬರ್ತದೆ. ಹಂಗೆ ಕಂಟಿನ್ಯೂಸ್ ಆಗಿ ಉಯ್ಯಲ್ಲ. ಡ್ರಿಪ್ ಇರಿಗೇಷನ್ ಥರ ಡ್ರಿಪ್ ಮಳೆ ಚಿನ್ನು. ಇನ್ನು ಈ ಅದ್ಭುತವಾದ ಲ್ಯಾನ್ಸೋರ್ಟ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಏನೇನು ಅಮೇಝಿಂಗ್ ಜಾಗಗಳಿದೆ ಗೊತ್ತಾ ಇಲ್ಲಿ, ಬೇರೆ ಜಾಗಕ್ಕೆ ಲೋಕಕ್ಕೆ ಬಂದಂಗೆ ಆಗುತ್ತೆ. ಸೊ ಇವಾಗ ನಾವು ಹೋಗಿದ್ವಲ್ಲ ಕೇವು, ಆ ಕೇವ್ ಆಗೋಕ್ಕೆ ಇದೇ ವಾಲ್ಕೆನೋ ಕಾರಣ. ನನ್ನ ಬಲ್ಗಡೆ ಕಾಣಿಸ್ತದಿಲ್ಲ ದೊಡ್ಡ ವಾಲ್ಕೆನೋ, ಇದು ಒಂದು ಎರಪ್ಟ್ ಆಗಿತ್ತಂತೆ ಆವಾಗ. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದೀಯ ಕಿರಣ, ಇಲ್ಲಿ ನೀನು ಇಲ್ಲಿ ಮಾಸಸ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಮಾಸಸ್ ನೋಡಿರಿ ಅಲ್ಲಿ ಲೆಫ್ಟಲ್ಲಿ. ಇವಾಗ ಸೆಕೆ ಜಾಸ್ತಿ ಆಗ್ತಾ ಐತೆ. ಇರೋ ಪುಳಾರಿ ಐಲ್ಯಾಂಡು 60 ಕಿಲೋಮೀಟ್ರು, ಒಂದು ದೊಡ್ಡ ಕ್ರೂಸ್ ಬಂದಿದೆ ನೋಡಿ. ಆ ಕ್ರೂಸ್ ಎಲ್ಲ ಏನು ಗೊತ್ತಾ, ಯಾವುದ್ಯಾವುದೋ ದೇಶ ಸುತ್ತಕೊಂಡು ಕೆನರಿ ಐಲ್ಯಾಂಡ್ಸಿಗೆ ಬರ್ತದೆ. ಬೆಳಗ್ಗೆ ಕರ್ಕೊಂಡ್ಬಂದುಬಿಡ್ತಾರೆ, ದಿನ ಎಲ್ಲ ಒಂದು ರೌಂಡ್ ಹೊಡಿಯೋದು, ಸಂಜೆ ವಾಪಸ್ ಕರ್ಕೊಂಡೋಗ್ಬಿಡೋದು ಬೇರೆ ಕಡೆಗೆ. ಆ್ಯಕ್ಚುಲಿ ಒಳ್ಳೇದಲ್ಲ, ಅಂದರೆ ಲೈಕ್ ತುಂಬ ಜಾಗಗಳನ್ನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೋಡಬೇಕು ಅಂದರೆ ಕ್ರೂಸಾಗಿ ಕರ್ಕೊಂಬರೋದು, ಪ್ಲೇಸ್ ತೋರಿಸೋದು, ತಿರೋ ಕ್ರೂಸಲ್ಲೇ ಇರೋದು. 10-15 ದಿನ ಕ್ರೂಸ್ ಇರುತ್ತೆ. ಫುಲ್ ಎಲ್ಲ ಐಲ್ಯಾಂಡ್ ತೋರಿಸ್ಕೊಂಡು ರಿಲ್ಯಾಕ್ಸಿಂಗ್ ಆಗಿ ಕರ್ಕೊಂಡು ಹೋಗ್ತಾರೆ. ದುಡ್ಡು ಹಂಗೆ ಇರುತ್ತೆ. ಇರೋ ಒಂದು ಚಿಕ್ಕ ಸಿಟಿಗೆ ಸ್ಟ್ರೀಟ್ ಲೈಟ್ಸ್ ಹೆಂಗೆ ಮಾಡೋರು ನೋಡಿ. ಆ ಕಡೆ ಫುಟ್ಪಾತ್ಗೆ ಒಂದು ಸ್ಟ್ರೀಟ್ ಲೈಟು, ಈ ಕಡೆ ಮೇನ್ ರೋಡ್ಗೆ ಒಂದು ಸ್ಟ್ರೀಟ್ ಲೈಟು ಉದ್ದಕ್ಕೆ ಹಾಕ್ಬಿಟ್ಬಿಟ್ಟವ್ರೆ. ಏನು ವ್ಯವಸಾಯ ಮಾಡಿರೋದು, ಅದು ಗ್ರೀನ್ ಲ್ಯಾಂಡಾ? ಒಂದು ಕಡೆ ನೋಡಿದ್ರೆ ನಿಮಗೆ ಫುಲ್ಲು ಇದು ಲಾವಾ ರಾಕ್ಸು, ಒಂದು ಕಡೆ ನೋಡಿದ್ರೆ ಬರಡು ಭೂಮಿ, ಕಪ್ಪು ಕಣ್ಣು, ಒಂದು ಕಡೆ ಫುಲ್ಲು ಗ್ರೀನ್ರಿ. ಒಂದೇ ಇರೋದು ಒಂದು 60 ಕಿಲೋಮೀಟ್ರ್ ಸ್ಟ್ರೆಚ್. ಇದು ಎಷ್ಟು ಥರ ಲ್ಯಾಂಡ್ಸ್ಕೇಪ್ಸ್ ನೋಡ್ತಾ ಇದ್ದೀವಿ ನಾವು. ಟೋಟಲಿ ಚೇಂಜ್ ಆಗೋಯ್ತು ಕಿರಣ ಅಲ್ವಾ. 60 ಕಿಲೋಮೀಟರ್ ನಾವು ನಾರ್ತ್ ಇಂದ ಸೌತ್ ಕಡೆ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದೀವಿ. ಟೋಟಲಿ ಚೇಂಜ್ ಆಯ್ತು. ಹೆಂಗಿದೆ ನೋಡ್ತೀನಿ, ಇಲ್ಲಿ ನೋಡ್ತೀನಿ ರೈಟ್ ಅಲ್ಲಿ. ವಾಲ್ಕೆನೋ ಹತ್ರಕ್ಕೆ ಬಂದಿದ್ದಾರೆ ಚಿನ್ನು. ಇವಾಗ ವಾಲ್ಕೆನೋ ಎರಪ್ಟ್ ಆಗ್ಬಿಟ್ರೆ ಏನ್ ಮಾಡ್ತೀಯಾ? ಜೈ ಆಂಜನೇಯ ಅನ್ನೋದಷ್ಟೇ. ಜೈ ಆಂಜನೇಯ ಹೇಳ್ಬಿಟ್ಟು ಎಗರ್ಬಿಡೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅಟ್ಲಾಂಟಿಕ್ ಓಷನ್ಗೆ ಬಿಟ್ಬಿಡೋದು ಕಾರಣ. ಇದೊಂಥರ ಗ್ರೀನು, ಲಾವಾ ರಾಕ್ಸು ಎಲ್ಲ ಮಿಕ್ಸು, ಹೇಳಕ್ಕೆ ಆಗಲ್ಲ.
ಅನ್ಎಕ್ಸ್ಪ್ಲೋರ್ಡ್ ಜಾಗ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ವೈಲ್ಡ್ ಆಗಿದೆ ಜಾಗ ಅಂತ ಹೇಳಿದ್ರೆ ಆ ಬೀಚ್ ಅಂತ ಹೇಳೋಕ್ಕಿಂತ ನಾನು ಅದನ್ನ ಸಮುದ್ರ ರಭಸ ನೋಡಿ ಎಷ್ಟು ಹೆಂಗೆ ಬಂದು ಹೊಡಿತಾ ಇದೆ ಅಂತ. ಗಾಳಿ 50-60 km/h ಇದೆ. ರಭಸ ಬಿಟ್ಬಿಡು ಚಿನ್ನಿ. ಇವಾಗ ನಾವ್ ಎಂತಕ್ಕೆ ಹೋಗ್ತಾ ಇದೀವಿ ಹೇಳು? ನಾವು ಒಂದು ಯೂನಿಕ್ ಆಗಿರೋ ಲ್ಯಾಂಡ್ಸ್ಕೇಪ್ ತೋರ್ಸಕ್ ಹೋಗ್ತಾ ಇದೀವಿ. ನೀವು ನಂಬೋದಿಲ್ಲ ಹಿಂಗೂ ಇದೆಯಾ ಅಂತ. ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ? ರೈಟ್ ಸೈಡ್ ತೋರಿಸ ಆಶಾ, ಏನಾದ್ರು ಕಾಣಿಸ್ತಾ ಇದೆಯಾ ನಿಮ್ಗೆ? ಏನು ಇಲ್ಲ. ಅದೇ ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಅದು ಮುಂದೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಲಿಟ್ರಲಿ ಗಾಳಿ ನೂಗ್ತಾ ಇದೆ. ಆಕ್ಚುಲಿ ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ತಲೆ ಕೂದಲೆಲ್ಲ. ಇಲ್ಲಿ ಮ್ಯಾಗ್ನೆಟ್ ಕೆಳಗೆ ಬಿತ್ತು. ಇದು ಐರನ್ ಚಿನ್ನು ಫುಲ್ಲು. ಇಸ್ ಇಟ್? ನೋಡಿಲಿ ಮ್ಯಾಗ್ನೆಟಿಗೆ ಹೆಂಗೆ ಅಂಟ್ಕೊಂಡಿದೆ ಅಂತ. ಹೌದು ಚಿನ್ನು, ಐರನ್ ಇದು ಫುಲ್ಲು. ವಾಲ್ಕನಿಕ್ ರಾಕ್ ಅಲ್ಲ ಕಿರಣ. ಸೊ ನಾವು ಹೇಳ್ತಿದ್ವಲ್ಲ ವಾಲ್ಕನಿಕ್ ಎರಪ್ಷನ್ ಏನೇನೆಲ್ಲ ಸಿಗ್ಬೋದು ಅಂತ. ನೋಡಿ ಇವಾಗ ನಿಮಗೆ ತೋರಿಸಿದ್ವಿ. ತೋರಿಸ್ತೀನಿ ಅನಿಸುತ್ತೆ ಅದು ಬಿತ್ತಿದೆ ಕೆಳಗಡೆ ಮ್ಯಾಗ್ನೆಟ್. ಐರನ್ ಇದೆ ಇದರಲ್ಲಿ. ಐರನ್ನು, ಮ್ಯಾಗ್ನೀಷಿಯಮು, ಪೊಟ್ಯಾಷಿಯಮು, ಕ್ಯಾಲ್ಸಿಯಂ ಕಾರ್ಬೊನೇಟ್ ಎಲ್ಲ ಇದೆ. ಇಲ್ಲಿ ನಿಮಗೆ ಸೂರ್ಯ ಚೆನ್ನಾಗಿ ಬೀಳ್ತಾ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ರೆಡ್ ಕಲರ್ ಕಾಣಿಸ್ತಾ ಇದೆ, ಕಪ್ಪು ಕಲರ್ ಕಾಣಿಸ್ತಾ ಇದೆ. ಆ ರೆಡ್ ಕಲರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ರೆಡ್ ಕಲರ್ ಏನಪ್ಪ ಅಂತ ಹೇಳಿದ್ರೆ ಎರಪ್ಷನ್ ಆದಾಗ, ಜ್ವಾಲಾಮುಖಿ ಬಂದಾಗ ಆ ಗಾಳಿಯ ಜೊತೆ ಸೇರ್ಕೊಂಡಾಗ ಆಕ್ಸಿಡೈಸೇಷನ್ ಆಗುತ್ತೆ. ಆಕ್ಸಿಡೈಸೇಷನ್ ಆದಾಗ ಐರನ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಸೊ ಇವೆಲ್ಲ ಗಣಿಗಾರಿಕೆ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರ್ತದೆ. ಹಿಂಗೆ ಕಲರ್ ಇದೆ ನೋಡಿ. ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ? ಗ್ರೀನು, ರೆಡ್, ಬ್ಲೂ ಕಾಣಿಸ್ತಾ ಇದೆ. ಎಷ್ಟು ಮಿನರಲ್ಸ್. ಹೌದು. ವೆಲ್ಕಮ್ ಟು ದ ಸ್ಪೆಕ್ಟಾಕ್ಯುಲರ್. ಹೇಳಕ್ಕೆ ಆಗದಿರೋ ಅಂತ ಒಂದು ಐಕಾನಿಕ್ ಜಾಗ. ಇದಕ್ಕೆ ಫುಲ್ ಕ್ರಿಯೇಟ್ ಮಾಡೋದು ನೇಚರ್ ಕಾಣಿಸ್ತಾ ಇದೆ. ಸಮುದ್ರ, ಇಲ್ಲಿ ಲೇಕು. ಈ ಥರ ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಈ ಥರ ಎಸ್ಪೆಷಲಿ ಈ ಥರ ಸಮುದ್ರದ ಪಕ್ಕನೇ ಲೇಕು ನಿಮಗೆಲ್ಲೂ ಸಿಗಲ್ಲ ನೋಡೋಕ್ಕೆ. ಅದು ಯಾವ ಕಲರ್ ಲೇಕ್? ಫುಲ್ ಗ್ರೀನ್ ಕಲರ್ ಲೇಕ್. ಗ್ರೀನ್ ಕಲರ್ ಲೇಕ್ ಅದು. ಈ ಕಡೆ ವಾಲ್ಕೆನೋ ಮಣ್ಣು, ಆ ಕಡೆ ಸಮುದ್ರ. ಸೊ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ವಾಲ್ಕೆನೋ ಎಲ್ಲ ಕಡೆ ಎರಪ್ಟ್ ಆಗುತ್ತೆ. ವಾಲ್ಕೆನೋ ಎರಪ್ಟ್ ಆದಾಗ ಏನಾಗುತ್ತೆ, ಬಿಸಿ ಜ್ವಾಲಾಮುಖಿ ಉದ್ಭವ ಆದಾಗ ಆಮೇಲೆ ಸಮುದ್ರಕ್ಕೆ ನೀರು ಕೋಲ್ಡ್ ಆಗಿರುತ್ತೆ. ಇದು ಬಂದು ಆರ್ಟಿಕ್, ಮೆಡಿಟೇರಿಯನ್ ಮತ್ತು ಆರ್ಟಿಕಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ಈ ಆರ್ಟಿಕಲ್ಲಿ ಜ್ವಾಲಾಮುಖಿ ಬಂದಾಗ ಆ ಥರ ಒಂದು ಇದು ರಿಯಾಕ್ಷನ್ ಆಗಿ ಕ್ರಿಯೇಟ್ ಆಗೋದೇ ಆ ಲೇಕ್. ಇದನ್ನು ಗಾಲ್ಫ್ ಲೇಕ್ ಅಂತಾರೆ. ಸೊ ಅಲ್ಲಿ ಏನೋ ಕೆಮಿಕಲ್ಸ್, ಆ ಗ್ರೀನ್ ಕಲರ್ ಇರುತ್ತೆ, ಒಂದು ಕೆಮಿಕಲ್ ಆ್ಯಕ್ಚುಲಿ ಅದು ಲೇಕ್ ಒರಿಜಿನೇಟ್ ಆಗಿರೋದಂಗೆ. ಅವರು ಜನಗಳು ಹೋಗ್ಬಾರ್ದು ಅಂತ ಹೆಂಗೆ ಕಾಪಾಡ್ಕೊಂಡವ್ರೆ ನೋಡಿ. ಫುಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಅಲ್ವಾ, ಅನ್ಟಚ್ಡ್ ಅದು ಆ್ಯಕ್ಚುಲಿ. ಅಲ್ಲಿ ಅಕ್ಕಪಕ್ಕ ನೋಡಿ ಅದು ವಾಲ್ಕನಿಕ್ ರಾಕ್ಸ್ ಎಲ್ಲ ಹೆಂಗಿದೆ ಅಂತ. ಈ ಸ್ಪೆಕ್ಟಾಕ್ಯುಲರ್ ಜಾಗ ಅಂತ ತೋರ್ಸೋಕ್ಕೆ ನಾನು ಆವಾಗಿದ್ದ ಕರ್ಕೊಂಬರೋದು. ಯಾಕಂದರೆ ನೀವು ಹೇಳ್ಬೋದೇ ಇದೊಂದು ಚಿಕ್ಕ ಲೇಕ್ ಅಷ್ಟೇ ಅಂತ. ಆದರೆ ಈ ಥರ ಫಾರ್ಮ್ ಆಗೋಕ್ಕೆ ಲಕ್ಷಾಂತರ ವರ್ಷ ತಗೊಳುತ್ತೆ. ಲಕ್ಷಾಂತರ ವರ್ಷ. ವಾಲ್ಕೆನೋ ಯಾವಾಗಲೂ ಎರಪ್ಟ್ ಆಗಿ ಅದು ನೀರಾಗಿ ಸಮುದ್ರಕ್ಕೆ ಹೋಗಿ ಆ ಲಾವಾ ಹೋಗಿ ಏನೇನೋ ಕೆಮಿಕಲ್ ರಿಯಾಕ್ಷನ್ ಎಲ್ಲ ಆಗಿ ಎಲ್ಲೋ ಒಂದು ಟೈಮಲ್ಲಿ ಸಿಗೋಕ್ಕೆ ಕಾಣೋದೇ ನಮ್ಗೆ ಈ ಥರ ಲೇಕು. ಅದು ಗ್ರೀನ್ ಕಲರ್ ಲೇಕು. ಮಳೆನೇ ಬರಲ್ಲ ಅಂದಲ್ಲ ಆಶಾ ಇಲ್ಲಿ. ನಾವು ಬಂದಿದ್ದೀವಲ್ಲ ಅದಕ್ಕೆ ಬಂದಿದೆ ಮಳೆ. ಚಿರು ಮಳೆ ಬಂತಲ್ಲ, ಎಷ್ಟೊತ್ತು ಬಂತು? ಒಂದು ಸ್ವಲ್ಪ ಹೊತ್ತು ಇನ್ನೂ ಬರ್ತಾನೆ ಇದೆಯಲ್ಲ. ಬರ್ತದೆ ನಿಲ್ತದೆ. ಏನಕ್ಕೆ ಮಳೆ ಇಂಪಾರ್ಟೆಂಟ್ ಈ ಐಲ್ಯಾಂಡ್ಗೆ ಅಂತ ನಾಳೆ ಹೇಳ್ತೀನಿ ನಿಮಗೆ. ಯಾಕೆ ಇವತ್ತೇ ಕೇಳಲ್ಲ? ನಾಳೆ ಹೇಳ್ತೀನಿ. ಕ್ಯೂರಿಯಾಸಿಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅಬ್ಸರ್ವ್ ಮಾಡ್ತಿದ್ಯಾ ಕಿರಣ, ಮನೆಗಳೆಲ್ಲ ನೀನು ಬೇರೆ ಸ್ಪೇನಲ್ಲಿ ಸಿಟಿಗಳೆಲ್ಲ ವೈಟ್ ಕಲರ್ ಬಿಲ್ಡಿಂಗು, ಯೆಲ್ಲೋ ಕಲರ್ ಗೋಡೆಗಳಿತ್ತು. ಇಲ್ಲಿ ವೈಟ್ ಕಲರ್ ಬಿಲ್ಡಿಂಗು, ಗ್ರೀನ್ ಕಲರ್ ಗೋಡೆಗಳು ಮತ್ತೆ ಡೋರ್ಗಳು ನೋಡು. ಕಪ್ಪು ಮಣ್ಣು. ಏನ್ ಚಿನ್ನ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಆಫ್ ರೋಡ್ ಸ್ಕಿಡ್ ಮಾಡ್ತಾವ್ರೆ ಎಲ್ಲರೂ. ಏನು ಅಲ್ಲೇ ಹಿಂಗಿದೆ. ಸರ್ಫಿಂಗ್. ಓ ಮೈ ಗಾಡ್, ಸಕ್ಕತ್ತಿದೆ ಗುರು ಅಲ್ಲೇ. ಯಪ್ಪ ಏನ್ ರೋಷದಿಂದ ಬರ್ತಾ ಇದೆ. ಇದೇನ್ ಸ್ವಿಮ್ಮಿಂಗ್ ಹೊಡಿತೀಯಾ? ಸರ್ಫಿಂಗ್ ಮಾಡ್ತಾ ಇದ್ರು ಕಿರಣ ಎಲ್ಲ. ಏನ್ ಪಾರ್ಕಿಂಗ್ ಇಲ್ದಿರಂಗಿದೆ. ಸರ್ಫ್ ಮಾಡ್ತಾ ಇರೋದು ಜನ ಅದು. ಜನ ಎಲ್ಲ ಪೆಂಗ್ವಿನ್ ಸರ್ಫ್ ಮಾಡ್ತಾ ಇದಾರೆ. ಅವರು ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾವ್ರಲ್ಲ, ಅವ್ರು ಪೆಂಗ್ವಿನ್ಗಳ ತರ ಕಾಣಿಸ್ತಾವ್ರೆ ನನಗೆ. ಹೊರಗಡೆ ಯಾರು ಕೂತಿಲ್ಲ, ಯಾಕಂದ್ರೆ ಅಲೆಗಳು ತುಂಬಾ ಜಾಸ್ತಿ ಇರ್ಬೇಕೇನೋ, ಎಲ್ಲ ನೆಂದೋಗ್ಬಿಟ್ಟೈತೆ. ಎಲ್ಲ ಒಳಗೆ ಕೂತವ್ರಲ್ಲ. ಚೆನ್ನಾಗಿದೆ ಒಂಥರ. ಐಲ್ಯಾಂಡ್ಗೆ ಬಂದಾದ್ಮೇಲೆ ಬೀಚ್ ಮುಂದೆ ಕೂತ್ಕೊಂಡ್ರೆ ಇರೋಕ್ಕಾಗುತ್ತಾ? ಒಂಥರ ಚಂದ. ಮೀನು ವಾಸನೆ ಘಮ 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 ಅಂತ ಬರ್ತಾ ಇದೆ ಕಿರಣ.
ಎಲ್ಲ ತಿಂತಾವ್ರೆ, ಎಲ್ಲರೂ ವೈನ್ ಗಿನ್ ಕುಡಿತಾವ್ರೆ ಆಶಾ. ವೈನ್ ಗೀನು ಬಿಯರ್ ಕುಡಿತಾವ್ರೆ ಎಲ್ಲರೂ. ಕೇಳೋರೇನು ಅಷ್ಟು ಕ್ರೇಜಿ ಪೀಪಲ್ಲು ಅಲ್ವಾ, ಪ್ರಾಕ್ಟೀಸ್ ಮಾಡ್ತಾವ್ರ ಚಿನ್ನವರು. ಏನು ಹಿಂಗೆ ಅಲೆ ಬೀಸಿದ್ರೆ ಏನು ಮಾಡೋಕ್ಕಾಗಲ್ಲ. ಸರ್ಫಿಂಗ್ ಇದೇ ತರ ಇರ್ಬೇಕಲ್ಲ ಅವ್ರಿಗೆ. ಆದ್ರೆ ಚಳಿ ಅಲ್ಲ, ನಿನ್ ಚಳಿ ಆಗ್ತಾ ಇಲ್ಲ, ಒಂಚೂರು ಚಳಿ ಆಗ್ತಿಲ್ಲ, ಹ್ಯೂಮಿಡ್ ಇದೆ, ಪ್ರೆಸೆಂಟ್ ಇದೆ. ಮಳೆ ಬರ್ತಿರ್ಗ ಸ್ಟಾರ್ಟ್ ಆಯ್ತು ಮಳೆ. ನಮ್ಮ ಬೆಂಗಳೂರಲ್ಲಿ ಬರ್ತದಲ್ಲ ಮಳೆ, ಹಂಗೈತೆ. ಬಜ್ಜಿ ಬೋಂಡ ಇದ್ರೆ ಚೆನ್ನಾಗಿರೋದು. ಬಜ್ಜಿ ಬೋಂಡ, ಮೀನ್ ಬೋಂಡ ಇದೆ ಬೇಕಾ? ಇನ್ನೂ ತುಂಬ ಜಾಗಗಳು ನೋಡೋಕೆ ಹೋಗ್ಬೇಕು. ಸೊ ಜಾಗಗಳು ನೋಡೋಕೆ ಮುಂಚೆ ಕಾಫಿ ಕುಡ್ಕೊಂಡು ರಿಲ್ಯಾಕ್ಸ್ ಹಾಕ್ಕೊಂಡು ಜಾಗ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀವಿ. ಲ್ಯಾಂಡ್ಸರೋಟೆ ಸಕ್ಕತ್ ಎಕ್ಸೈಟೆಡ್ ಆಗಿದ್ದೀವಿ. ನಾವು ತುಂಬ ದಿನಗಳಾದ್ಮೇಲೆ ಈ ಥರ ಎಕ್ಸೈಟ್ ಆಗಿರೋದು ಯಾವ್ದಾರ ಒಂದು ಜಾಗ ನೋಡಬೇಕಾದ್ರೆ. ಹೌದಲ್ಲ. ಸನ್ಸೆಟ್ ಆಗ್ತಾ ಇರೋದಕ್ಕೂ ಈ ಡ್ರಾಮ್ಯಾಟಿಕ್ ಲ್ಯಾಂಡ್ಸ್ಕೇಪ್ಗೂ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬ್ಯೂಟಿಫುಲ್ ಆಗಿದೆ ಅಷ್ಟೇ. ಓ, ಈ ಸಮುದ್ರದ ಒಳಗಡೆನೆ ಹೋಯ್ತಾ ಐತೆ ಕಾರು. ಅಟ್ಲಾಂಟಿಕ್ ಓಷನ್ನು ಸಖತ್ ಹಾರ್ಶ್ ಅಂತಾರೆ, ನಾನು ನಂಬಿರಲಿಲ್ಲ. ಸಖತ್ ರಬ್ಸ ವೇವ್ಸ್ ಜಾಸ್ತಿ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಐತೆ. ಎಂಡ್ ಮಾಡಕ್ಕೆ ಇಷ್ಟನೇ ಆಗ್ತಾರಲ್ಲ ಚಿನ್ನು. ನನಗೆ ಚಳಿಲಿ ಪಿಡ್ಕೊಂಬಿಟ್ಟಿದ್ದೀನಿ. ಅದೇ ವ್ಯೂ ಮಾತ್ರ ಬೇಜಾರೇ ಆಗಲ್ಲ ಎಷ್ಟು ನೋಡಿದ್ರು. ಆ ಅಟ್ಲಾಂಟಿಕ್ ಓಷನ್ ವ್ಯೂ, ಆ ಲಾವಾಸ್ ಜೊತೆ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು ಅನ್ಸುತ್ತೆ. ಏನಿದು ಹಿಂಗೆ ಅಲ್ಲಿ ಊರ ನೋಡೇ ಇಲ್ಲ, ನಾನು ಅದನ್ನ ನೋಡ್ತಾ ಇದ್ದೆ. ಸಾಕು ಬಂದು ಹೊಡಿತಾ ಐತೆ ರಭಸವಾಗಿ. ಇದನ್ನ ಶೇಪ್ ಮಾಡಿದ್ರೆ ನೀರಂತೆ, ಸಮುದ್ರ ನೀರು ಕಿರಣ ಹೊಡೆದಿ ಶೇಪ್ ಆಗಿರೋದು ಇದೆಲ್ಲ. ಇದು ತಾರ ಹಾಕಿರೋದಾ ಇಲ್ಲ ಹಂಗೆ ಇರೋದಾ? ಏನೋ ಗಟ್ಟಿ ಅಂತ ಇದೆ. ಬಿಕಾಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಕರ್ಕೊಂಡೋಗಿಲ್ಲ ಇಲ್ಲೆಲ್ಲ ಕಿರಣ. ಬಂದು ಹೊಡೆದಿರೋದು ಅಲೆಗಳು ಈ ಹೈಟಿಗೆ ಬಂದು ಹೊಡಿತದ ಅಲೆ. ರಾತ್ರಿ ಆಗ್ತಿದ್ದಂಗೆ ಜಾಸ್ತಿ ಆಗುತ್ತೆ ಅಲೆಗಳು ಅಲ್ಲ, ಸಂಜೆ ಆಗ್ತಿದ್ದಂಗೆ ಸನ್ಸೆಟ್ಗೆ. ಹತ್ರದಿಂದ ತೋರಿಸ್ತೀನಿ ನೋಡಿ ಹೆಂಗೆ ಹೊಡೆದ್ಬಿಟ್ಟು ಶೇಪ್ ಕ್ರಿಯೇಟ್ ಮಾಡಿದೆ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ಏನು ನೋಡ್ತಿದ್ರಲ್ಲ, ಲೂಸ್ ಮಣ್ಣು, ಆ್ಯಕ್ಚುಲಿ ಲೂಸ್ ಕಲ್ಲು, ವಾಲ್ಕೆನಿಕ್ ರಾಕ್ಸು. ಅಲ್ಲಿಂದ ಬಂದು ಏನು ಮಾಡ್ತಿದೆ, ಹೊಡಿತಾ ಇದೆ. ಅಲ್ಲಿಂದ ಬಂದು ಹೊಡೆದು ಡಿಟೂರ್ ತೊಗೊಂಡು ತಿರ್ಗಿ ವಾಪಸ್ ಹೋಗ್ತಾಯಿದೆ ಸಮುದ್ರ. ಎಷ್ಟು ಸ್ಟ್ರಾಂಗ್ ಆಗಿರಬೇಡ ಅಂದರೆ, ಇಂಥ ದೊಡ್ಡ ವಾಲ್ಕೆನಿಕ್ ರಾಕ್ನೇ ಅದು ಹೊಡೆದು ಶೇಪ್ ಮಾಡಿಬಿಟ್ಟಿದೆ, ಗುಹೆ ಥರ ಮಾಡಿದೆ. ಎಷ್ಟೋ ವರ್ಷ ತೊಗೊಂಡಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ ಆಶಾ, ಆವಾಗ ಪೈರೇಟ್ಸ್ ಹುಡ್ಕೊಂಡ್ ಬರ್ತಿದ್ರಲ್ಲ, ಆವಾಗ ಬೋಟ್ಸ್ಗಳು ಬರ್ತಿತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ಆಂಕರ್ ಹಾಕೊಂಡು ಇರ್ತಿದ್ರಂತೆ. ಇಷ್ಟು ರಬ್ಸ ಇದ್ದಿದ್ರು ಇಲ್ಲಿ ಇರ್ತಿದ್ರಂತೆ, ಔಚ್ಕೊಂಡು ಇರ್ತಿದ್ರಂತೆ ಪೈರೇಟ್ಸ್ ಹತ್ರ ಇಂದ ಕಾಣಿಸ್ಬಾರ್ದು ಅಂತ. ಅದು ಸ್ಟೋರಿಲಿ ಓದಿದ್ದೆ ನಾನು. ಈ ವಾಲ್ಕೆನೋ ಫಾರ್ಮೇಷನ್ಸ್ ಹೆಂಗೆ ಆಗಿದೆ ಅಂತ ತೋರಿಸ್ತಾ ನೋಡಿ ಇಲ್ಲಿ. ಓಹೋ, ಈ ಆಳ ಏನು ಕಮ್ಮಿ ಇಲ್ಲ ಆಶಾ, ಇಲ್ಲಿ ಸಖತ್ ಆಳ ಇದೆ. ಓ, ಇದು ಕೆಳಗಡೆ ಎಕ್ಸಾಕ್ಟ್ಲಿ ಆ ಗುಹೆ ಕೆಳಗಡೆ ಬಂದ್ವಿ ಆಶಾ ಈಗ. ಅಲ್ವಾ? ಓ ಮೈ ಗಾಡ್, ವಾವ್ ಮ್ಯಾನ್. ಆ ಮಿನರಲ್ಸ್ ನೋಡಿದ್ರ, ಕಲ್ದು ಮಿನರಲ್ಸ್ ಅವೆಲ್ಲ. ಆಕ್ಚುಲಿ ಸನ್ಸೆಟ್ ಆಗ್ತಾ ಇರೋದಕ್ಕೆ ಕಲರ್ ಏನು ಗೋಲ್ಡನ್ ಕಾಣಿಸ್ತಿದೆ ಚಿನ್ನು ಅಲ್ವಾ? ಕಲ್ಲಿಂದು ಐಕಾನಿಕ್ ಕಲರ್ ಮಾತ್ರ ನಾವು ಎಕ್ಸಾಸರೇಟ್ ಮಾಡಿ ಹೇಳ್ತಾ ಇಲ್ಲ. ನಿಮ್ಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಬರೀ ಕಣ್ಣಿಗೆ ಸಖತ್ತಾಗಿ ಕಾಣಿಸ್ತಾ ಇದೆ. ಕಿರಣ, ಕ್ರೇಟರ್ ಮೇಲೆ ಯಾವಾಗ್ಲೂ ಈ ತರ ಪಕ್ಷಿಗಳು ತುಂಬಾ ತಿರುಗ್ತಾ ಇರ್ತಾವಂತೆ. ಯಾಕೆ ಗೊತ್ತಿಲ್ಲಪ್ಪ. ಏನು ಮೀನು ಹಿಡಿಯಕ್ಕೆ ಬಂದಾವ ಇವು? ನೀನೇಂತು ನೋಡಿ ಎಷ್ಟೊಂದವೆ ಮೀನು ಹಿಡಿಯಕ್ಕೆ ಬಂದಾವ ಅಷ್ಟೇ. ಅಲ್ಲಿ ನೋಡ್ತೀನಿ ಎಷ್ಟವೆ ಮೇಲ್ಗಡೆ. ಅಲ್ಲಿ ಓ, ಏನೋ ಸತ್ತೋಗಿರ್ಬೇಕು ಮೋಸ್ಟ್ಲಿ. ಆದರೆ ಅಮೇಝಿಂಗ್ ಆಗಿದೆ ಗುರು, ಒಂದಕ್ಕೂ ಬ್ಯೂಟಿಫುಲ್. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಕಣ್ಣಿಗೆ ಆಶ್ಚರ್ಯಕರವಾಗಿರೋ ಸತ್ಯಗಳನ್ನ ನೋಡಿದ್ವಿ. ವಾಲ್ಕೆನಿಕ್ ರಾಕ್ಸ್ ಆಗಿರ್ಬೋದು, ಫಾರ್ಮೇಷನ್ಸ್ ಆಗಿರ್ಬೋದು, ತುಂಬಾ ಅಂತ ಖುಷಿ ಆಯಿತು. ನಿಮ್ಗೆ ಏನು ಅನಿಸುತ್ತೆ ಡೇ ಇವತ್ತು? ಅಮೇಝಿಂಗ್, ಮೈಂಡ್ ಬ್ಲೂಡಿಂಗ್. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಏನು ಇಷ್ಟ ಆಯಿತು ಈ ವಿಡಿಯೋದಲ್ಲಿ ಅಂತ. ನಿಜವಾಗ್ಲೂ ನಿಮ್ಗೆ ಇದು ಭೂಮಿ ಥರ ಅನಿಸ್ತಾ ಅಥವಾ ಬೇರೆ ಗ್ರಹ ಥರ ಅನಿಸ್ತಾ ಅಂತ ನಾವು ನಿಮಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮಗೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೆ ದಯವಿಟ್ಟು ನಾವು ಕೇಳ್ಕೊಳ್ಳೋದ ಜಾಸ್ತಿ ದಿನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ. ವೆಲ್ಕಮ್ ಲ್ಯಾಂಡ್ಸರೋಟೆಗೆ. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಜಾಗ ಇದು.
ನಾವು ಈ ಮನೆಗೆ ಎಷ್ಟು ಕೊಟ್ಟಿದ್ದೀವಿ ಅಂತ ಆಮೇಲೆ ಹೇಳ್ತೀವಿ. ಫಸ್ಟು ಆ್ಯಕ್ಚುಲಿ ಓನರ್ ಬಂದ್ಬಿಟ್ಟು ಒಬ್ಬರು ಹಿಪ್ಪಿ ಅಜ್ಜಿ ಸಖತ್ತಾಗಿ ರೆಡಿಯಾಗಿದ್ರು. ಕೀ ಕೊಟ್ಟರು. ಇಷ್ಟು ಕೀ ಕೊಟ್ಟವ್ರಿಗೂ ಇಷ್ಟು ಕೀನ ಹ್ಯಾಂಡಲ್ ಮಾಡ್ಬೇಕು ನಾನು ಇವಾಗ 2-3 ದಿನಕ್ಕೆ. ಸೊ ಹೆಂಗೆ ಸಕ್ಕದಾಗಿ ಸೆಟಪ್ ಆಗಿದೆ ನೋಡಿ. ಇದು ಬಾಲ್ಕನಿಗೆ ಫುಲ್ಲು ಹಾರ್ಟಲ್ಲಿ ರೆಡಿ ಮಾಡ್ಬಿಟ್ಟವ್ರಿಗೂ ಅಕ್ಕ ಲೈಟ್ ಗೀಟೆಲ್ಲ ಹಾಕ್ಬಿಟ್ಟು. ಆಮೇಲೆ ಇಲ್ಲಿ ಫುಲ್ಲು ಲೋಕಲ್ ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಇದು. ನಮ್ಗೆ ಸದ್ಯಕ್ಕೆ ಪಾರ್ಕಿಂಗ್ ಸಿಗುತ್ತೋ ಸಿಗಲ್ಲ ಅಂದ್ಕೊಂಡಿದ್ದೆ. ಅಲ್ಲೇ ಸಿಕ್ತು ಪಾರ್ಕಿಂಗು. ಅಲ್ಲೇ ಪಾರ್ಕ್ ಮಾಡಿದೆ. ಮೇಲ್ಗಡೆ ಬಂದು 3rd ಫ್ಲೋರ್ ಬ್ಯಾಗ್ ಎತ್ಕೊಂಡು ಆಮೇಲೆ ಈ ಥರ ಇಲ್ಲಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಂಗೆ. ಆಮೇಲೆ ಹಿಂಗೆ ಬಂದರೆ ಅಕ್ಕ ಇಲ್ಲಿ ಕ್ಲೀನಾಗಿ ಅರೇಂಜ್ ಮಾಡಿದ್ದಾಳೆ. ಅದು ಬಿಟ್ಟರೆ ಇಲ್ಲಿ ಹೊರಗಡೆ ಬಂದರೆ ಇಷ್ಟೇ ರೂಮು. ಸೊ ಅಜ್ಜಿ ಎಷ್ಟು ಏಸ್ಥೆಟಿಕ್ಕಾಗಿ ಪಾಪ ಅಜ್ಜಿಗೆ ಮದುವೆ ಆಗಿಲ್ಲ ಅನಿಸುತ್ತೆ. ಒಂದು ನಾಯಿ ಇಟ್ಕೊಂಡಿದ್ದಾರೆ ಮತ್ತು ಒಂದು ಬೆಕ್ಕಿಟ್ಕೊಂಡಿದ್ದಾಳೆ. ಅದಂಗೆ ಹೇಳ್ಬಿಟ್ಟೆ ಚಿನ್ನ ಮದುವೆ ಆಗಿಲ್ಲ ಅಂತ ಪಾಪ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಲೈವ್ಲಿ ಆಗಿದ್ರು ಆ್ಯಕ್ಚುಲಿ. ಹಾರ್ಟ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಟವಲ್ ಎಲ್ಲ ಹಾರ್ಟ್ ಶೇಪ್ ನನಗೆ ಬೆಡ್ ಮೇಲೆ ಏನಾದ್ರು ಎಗರಿದ್ರೆ ಮುರ್ಕೊಂಡು ಹೋಗೋದಂತೂ ಗ್ಯಾರಂಟಿ 100% ಅಲ್ವಾ. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಬಿಟ್ಟು ಗ್ಲಾಸ್ ಒಳಗಡೆನೂ ಆರ್ಟ್ ಹಾಕ್ಬಿಟ್ಟವ್ರಕ್ಕ. ಪಾಪ ಸೊ ರೊಮ್ಯಾಂಟಿಕ್ ಸೆಟ್ಟಿಂಗು. ಆಮೇಲೆ ಕ್ಯಾಂಡಲ್ ಲೈಟ್ ಥರ. ಆಮೇಲೆ ಆಲಿವ್ಸ್ ಮತ್ತು ಚಿಪ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ. ತುಂಬ ಒಳ್ಳೆ ಅಜ್ಜಿ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡೋದು. ಆ್ಯಕ್ಚುಲಿ ನನಗೆ ಬೆಡ್ ಮೇಲೆ ಯಾಕೋ ಹೆದರಿಕೆ ಆಗ್ತಾ ಇತ್ತು. ನಿಧಾನಕ್ಕೆ ಎಗರ್ಕೋಣ. ರೆಡಿ ಸ್ಟಡಿಗೆ ಹೋಗ್ಬಿಟ್ಟು ಬಾಕ್ಸ್ ಸ್ಪ್ರಿಂಗ್ ಬೆಡ್. ಹೌದಾ? ನಿದ್ದೆ ಬರ್ತಾ? ಅದು ಇಂಪಾರ್ಟೆಂಟ್. ನಿದ್ದೆ ಬರುತ್ತೆ. ಸೊ ಇಷ್ಟೇ ಗುರು. ಆಮೇಲೆ ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ಆಮೇಲೆ ಕಿಚನ್ ಚಿಕ್ಕದಾಗಿರೋ ಕಿಚನ್ ಇದೆ ಅಲ್ಲ ಕಿರಣ? ಅಲ್ವಾ? ಸಾಕು ಬಿಸಿ ಮಾಡ್ಕೊಳಕ್ಕೆ, ಕಾಫಿ ಮಾಡ್ಕೊಳಕ್ಕೆ, ಆಮೇಲೆ ಲೋಟಗಳು ಸಾಕು. ಮೋರ್ ದನ್ ಸಫಿಷಿಯಂಟ್. ಓನ್ ಇಟ್ಟವ್ರೆ. ಇದೇ ನೋಡಿ ಪೆಂಟೋಸ್ ಅಂತ ಹೇಳಿದ್ರು ಅಜ್ಜಿ ನನಗೆ. ಹೌದಾ? ಟಾಪಲ್ಲಿ ಇದೆಯಲ್ಲ ಅದಕ್ಕೆ ಪೆಂಟೋಸ್ ಕಿಕ್ ಕೊಡ್ತಿದ್ದೆ ನಾವು. ದೊಡ್ಡದು ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ಹಿಂಗೆ ಬಂದರೆ ಬಾತ್ರೂಮ್ ಕ್ಲೀನಾಗಿ ಇಟ್ಟಿದ್ದಾರೆ, ಗಲೀಜಾಗಿಲ್ಲ. ಆರಾಮಾಗಿ ಚೆನ್ನಾಗಿನ ಮಾಡ್ಕೊಬೋದು. ಚೆನ್ನಾಗಿದೆ. ಚೆನ್ನಾಗಿ ಮಾಡ್ಕೊಂಡವ್ರು ಗುರು ಅಜ್ಜಿ. ಇದೇನು ಮಾಡೋದು ಗೊತ್ತಾ ಕೇಳೋಣ? ಇದು ಮೇಲ್ಗಡೆ ಮನೆಗಳು ನಾವು ಮಾಡ್ಕೋತೀವಿ ಗೊತ್ತಾ? ಒಂದು ರೂಮ್ ಮನೆಗಳು ಮಾಡ್ಕೋತೀವಿ ಗೊತ್ತಾ ಮೇಲ್ಗಡೆ? ಅದರಲ್ಲಿ ಇಂಡಿಯಾದಲ್ಲಿ ಎಕ್ಸಾಕ್ಟ್ಲಿ ಹಾಸ್ಟೆಲ್ಸ್ಗೂ ಇದು ಬ್ಯಾಚುಲರ್ಸ್ಗೆ. ಆದರೆ ಪ್ರೈಸ್ ಕೇಳಿದ್ರೆ 230 ಅಲ್ಲ ಕಿರಣ? 239 €. 239 €. 3 ದಿನಕ್ಕೆ ನಾವು ಕೊಟ್ಟಿರೋದು. ಶಾಕ್ ಆಯಿತು ನಮಗೆ, ದೊಡ್ಡ ಮನೆ ಇರುತ್ತೆ ಅಂತ. ಬಟ್ ಇರೋದ್ರಲ್ಲಿ ಚೀಪೆಸ್ಟ್ ಸಿಕ್ಕಿದೆ ನಮ್ಗೆ ಇದು ಆ್ಯಕ್ಚುಲಿ. ಸೊ ಎಂಡ್ ಆಫ್ ದ ಡೇ ಆಯಿತು. ಲ್ಯಾಂಜರ್ಟೆ ಇನ್ನು ನಾಳೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಸದ್ಯಕ್ಕೆ ದಬಾಕೊತೀವಿ. ಟಾಟಾ ಬಾಯ್, ಸಿ ಯು, ಗುಡ್ ನೈಟ್.